Greetings, welcome all to the Undiscovered Universe, Nature, Science and Philosophy. ಇದು ನನಗೆ ಚಾನಲ್ ಹೆಸರು. ನನಗೆ ಒಂದು ಕೊಡುವ ವಿಡಿಯೋ ಕಂಟಿನ್ಯೂಷನ್ದಾಗೆ ಇಂದು ಏನಪ್ಪತ್ತಿ ತಿನ್ನೋದಿಲ್ಲ ಯಾವುದು ನನಗೆ ವಿಷನ್ ಬಡುವ 2050 ಅಂತಂದ್ರೆ ನನಗೆ ಏನಾಗ್ಬೋದು ಒಂದು ಶಾರ್ಟ್ ಆಯಿನ ಐದೇಳು ನನಗೆ ಬಂದು ನನಗೆ ಒಂದು ಏರ್ಫೋರ್ಸ್ ನಾಲ್ಕು ಏರ್ ವೆಟರನ್ ಮೀಟ್ ಅಂತೆಗೆ ಒಂದು ಪಿಕ್ನಿಕ್ ಗೆಟ್ ಟುಗೆದರ್ ಬೇಕು ಎತ್ತಮಕ್ಕೆ ಒಂದು ಬಿಟ್ಟು ಅದನ್ನ ಪತ್ತಿ ನಂಗೆ ಲೈವ್ ಎಕ್ಸಾಂಪಲ್ ಎತ್ತೆ ನಂಗೆ ವಿಷನ್ದಾಗ ನಂಗೆ ಎತ್ತಮಕ್ಕೆ ಎತ್ತಿನ ಅದು ನನಗೆ ಎಕ್ಸಾಂಪಲ್ ಏನಂದ್ರೆ ವಿಲ್ ಟೇಕ್ ಅದನ್ನ ಪತ್ತಿ ನಂಗೆ ನೋಡೋ ಮೂರದು ಬಂದು ನಂಗೆ ವಿಷನ್ದಾಗಿಂದು ಫಸ್ಟ್ ನಂಗೆ ಒಂದು 5 ಪಾಯಿಂಟ್ಸ್ ಬೇಸಿಕ್ ಪಾಯಿಂಟ್ಸ್ ಬಂದು 5 ಏನು ಲಾಟ್ ಆಫ್ ಥಿಂಗ್ಸ್ ಇದೆ ಬಟ್ ಬೇಸಿಕ್ ಪಾಯಿಂಟ್ಸ್ ಬಂದು 5 ನಂಗೆ ಫಸ್ಟ್ ಪಾಯಿಂಟ್ ಬಂದು ನನಗೆ ಎಲಾಬರೇಟ್ಸ್ನ ಇಂದು ನಂಗೆ ನೋಡಿದ್ರೆ ಮೆಚ್ಚಿ ಸರಿ ನನಗೆ ಈಗ ರಿಪೋರ್ಟು ಇದು ಗೊಪ್ಪು ಫಸ್ಟ್ ನನಗೆ ವಿಷನ್ ನೀಲಗಿರೀಸ್ ಏನಂದರೆ ಅದು 2050 ವಿಷನ್ ನೀಲಗಿರೀಸ್ ನೀಲಗಿರಿ ಮಕ್ಕಳು ಜನಗಳು ಬಂದು ನನಗೆ 2080 ಎತ್ತೈಬೋದು ಅವು ಪೀಪಲ್ ಶುಡ್ ಬಿ ನೀಲಗಿರೀಸ್ ನನಗೆ ಮಕ್ಕಳು ಎತ್ತೈತನ ಅಂತಂದ್ರೆ ಇದೊಂದು ವಿಷನ್ ಅಂದರೆ ಇಟ್ ಈಸ್ ಜಸ್ಟ್ ನನಗೆ ಏನು ಮಾಡಿದ್ರೆ ಇಟ್ ಈಸ್ ಒಂದು ಥಾಟ್ ಒಂದು ಮಂಚ ನುಡಿಯ ಥಿಂಕಿಂಗ್ದಾಗೆ ಏನು ನಡೆಯೋಕ್ಕೂ ಅಂತ ನನಗೆ ಇದನ್ನೊಂದು ನಾಲ್ಕು ಏರ್ ಬೆಟ್ಟಿರೋ ಅನ್ಪತ್ತಿ ಅದನ್ನ ಬಗ್ಗೆ ನನಗೆ ಪ್ಲಸ್ ಬಂದು ಹಂಗೆ ಈಗ ವಿಷನ್ ನೀರಿಸ್ದಾಗೆ ಈಗ 2020 2050 ವರ್ಷ ಬಂದು 2050 ನನಗೆ ಅವು ಏನು ಎದುರು ನೋಡೋಕ್ಕಾಗ್ತದೆ ನನಗೆ ಎತ್ತಮಾಗ ಒಂದು ಡಿಫರೆನ್ಸ್ ಮಾಟ್ರಮ್ ಎದುರು ನೋಡೋಕ್ಕಾಗ್ತದ್ದು ಈ ವಿಷನ್ ನುಡಿಯ ಬೇಸಿಕ್ ಪಾಯಿಂಟು ನಂಬರ್ 1 ಪಾಯಿಂಟ್ ಏನಂದರೆ ನನಗೆ ಶಾರ್ಟ್ ಬಂದು ನಾವು ಒಂದು 5 ಪಾಯಿಂಟ್ ಆಯ್ತು ಇನ್ನೂ ಪಾಯಿಂಟ್ ಇದೆ ನನಗೆ ಅಲ್ಲಿ 1 ಅವರ್ ಬಿಟ್ಟು ಡಿಸ್ಕಸ್ ಮಾಡೋಣ ನಾನು அடுத்த ಒಂದೊಂದಕ್ಕೂ ವೀಡಿಯೋದಕ್ಕೂ ಒಂದೊಂದು ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ಪಾಯಿಂಟ್ ಏನಂದರೆ ನಂಗೆ ಅದು ಹ್ಯುಮ್ಯಾನಿಟಿ ಅದು ಮನದ ಕುಳಿದಿದ್ದಾರೆ ಇದು ಕುಳಿದಾಗ ನಂಗೊಂದು ಸ್ಟ್ಯಾಂಡರ್ಡ್ ಆಫ್ ಪೀಪಲ್ ಇತ್ತ ಮನುಷ್ಯರು ಒಂದು ಇರ್ತದೆ ಇಬ್ಬದು ಆಗ್ತದಿಲ್ಲ ಅದು ಎತ್ತಮಾಕಿಬ್ಬದು ಅಂತಂದ್ರೆ ವಿ ಆರ್ ಥಿಂಕಿಂಗ್ ಅದು ನಂಗೆ ವಿಷಯ ಅಂದರೆ ಮನುಷ್ಯರದೋಗೆ ಒಂದು ಸೋಕಾದ ಮನುಷ್ಯರು ಆಗ್ತದಿಲ್ಲ ಅದಕ್ಕೆ ದಾರ ಅದಕ್ಕೆ ಎತ್ತಿಬ್ಬದು ಅಂತಂದ್ರೆ ಒಂದು ನಂಗೆ ಒಂದು ಪಾರ್ವೆ ನೋಡೋಣ ಸಿಂಗಿಂದ ಎತ್ತಿಬ್ಬದು ಅಂತಂದ್ರೆ ನನಗೆ ನೀಲಗಿರಿ ಮಕ್ಕಳು 2080 ಎತ್ತಿಬೋದು ಅಂದರೆ ನನಗೆ ಒಂದು ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ಅಂದರೆ ಇರ್ತಿರ್ಬೋದು ಮನುಷ್ಯ ಕುಳೋದಿಲ್ಲ ಮನುಷ್ಯರಲ್ಲಿ ಇರ್ತಿರ್ಬೋದು ಇವತ್ತು ಮನುಷ್ಯ ಕ್ವಾಲಿಟೀಸ್ ನಮಗೀಗ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಅದನ್ನು ಮಾಡಿಲ್ಲ ಅದನ್ನು ಅವ್ರು ಏನೋ ನೋಡಿಲ್ಲ ಅಂದರೆ ಅವ್ರು ಎಲ್ಲ ಕ್ವಾಲಿಟಿ ಚೆಕ್ ಮಾಡಿದ್ರು ಎಲ್ಲ ಕ್ವಾಲಿಟಿ ಹೋಗೋದು ಬೆಸ್ಟ್ ಆಗಿ ಹೋಗುತ್ತೆ ಮಿಸ್ 10-20 ಕಮ್ಮಿ ಇರ್ತಿತ್ತು 25 ಇರ್ತಿತ್ತು ಅದ್ರ ಒಂದೊಂದು ಕ್ವಾಲಿಟಿ ಚೆಕ್ ಮಾಡಿ ಎಲ್ಲಾದರೂ ಬೆಸ್ಟ್ ಆಗಿ ಹೋಗುತ್ತೆ ಮಿಸ್ ಯೂನಿವರ್ಸ್ ಅತ್ತಮಕ್ಕೆ ನನಗೆ ನೀಲಗಿರಿ ಮಕ್ಕಳು ಬಂದು ಕ್ವಾಲಿಟಿ ಚೆಕ್ ಮಾಡಲಿಯೋ ದೇ ಆರ್ ಬೆಟರ್ ದೆನ್ ಅದರ್ ಪೀಪಲ್ ತಿನ್ನೋದು ಬಪ್ಪದು ನಂಗೆ ಅದನ್ನ ಎತ್ತಿನ ಬಂದ ವಿ ಆರ್ ಬಿಕಮ್ ದ ನಂಬರ್ 1 ಅದು ನಂಬರ್ ಯು ಆರ್ ಬಿಕಮ್ ಮಾಡಲ್ ಆಫ್ ದ ಯೂನಿವರ್ಸ್ ಅದು ಎರ್ತದೋಗಿ ಪೀಪಲ್ ನೆರೆಯಿದ್ದಾರೆ ಅದನ್ನು ನಂಗೆ ಬಂದು ಒಂದು ಮಾಡಲ್ ಪೀಪಲ್ ಇರ್ಬೋದು ಮನುಷ್ಯರಿಂದ ಇದು ಮಾಕಿರ್ಬೋದು ತಿನ್ನೋದು ನಂಗೆ ಎತ್ತಿರ್ಬೋದು ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಈ ಪಾಯಿಂಟ್ ನನಗೆ ಎಕ್ಸ್ಪ್ಲೇನ್ ಮಾಡೋಣ ಇದೋ ಎರಡೋದು ಪಾಯಿಂಟ್ ಏನಂದರೆ ನಮ್ಮ ಗ್ಲೋಬಲ್ ಲೆವೆಲ್ದಾಗೆ ಮನುಷ್ಯರಿಗೆ ಬಂದು ನನಗೆ ಈ ಪಾಯಿಂಟಲ್ಲಿ ಎತ್ತಿನಾಗ ಲೀಡ್ ಮಾಡೋದಾಗ ವಿ ವಾಂಟ್ ಲೀಡರ್ಸ್ ಬಂದು ನಂಗೆ ಮೈ ಐಡೆಂಟಿಫೈ ಮಾಡೋದು ನಂಗೆ ಇದನ್ನಿಗೆ ಲೀಡರ್ಸ್ ಡೆವಲಪ್ಮೆಂಟ್ ಡೆವಲಪ್ ಮಾಡೋದು ಬದಲು ದಟ್ ಈಸ್ ಕಮಿಂಗ್ ಅದನ್ನ ಇದೊಂದು ವೀಡಿಯೋದಾಗೆ ಇದು ನಂಗೆ ಅದು ಎರಡಾவது ಪಾಯಿಂಟು ತುಂಬಾ ಗ್ಲೋಬಲ್ ಲೆವೆಲ್ದಾಗೆ ನಂಗೆ ನಂಗೆ ಮುಂದೆ ಒಂದು ಲೀಡರ್ಸ್ ನಂಗೆ ನಂಗೆ ಕಮ್ಯುನಿಟಿಗೆ ಐಡೆಂಟಿಫೈ ಮಾಡೋದು ಇದೊಂದು ಪಾಯಿಂಟು ಮೂರನೇ ಪಾಯಿಂಟ್ ಅಂದರೆ ಯೂನಿವರ್ಸಲ್ ಥಿಂಕರ್ಸ್ ಇದನ್ನೆಲ್ಲ ಯಾವುದು ನನಗೆ ಬಂದು ಒಬ್ಬೊಬ್ಬರು ಮನುಷ್ಯರು ನಂಗೆ ಒಂದು ಥಾಟ್ ಒಬ್ಬ ಏನು ಮಾಡೋದು ನಾವು ಒಳಗೆ ಬಂದು ನೋಡೋಣ ಒಬ್ಬ ನಂಗೆ ಫ್ಯಾಮಿಲಿ ಒಳಗೆ ಬಂದು ನೋಡೋಣ ಒಬ್ಬ ನಂಗೆ ಅಟ್ಟಿ ಒಳಗೆ ಬಂದು ನೋಡೋಣ ಒಬ್ಬ ನಂಗೆ ದೇಶ ಒಳಗೆ ನೋಡೋದು ನೋಡೋಣ ಒಬ್ಬ ಅದಕ್ಕೆ ಇದನ್ನು ಒಬ್ಬೊಬ್ಬರು ಬಂದು ನನಗೊಂದು ಗ್ರೂಪ್ ಆಫ್ ಪೀಪಲ್ ನಾವು ಏನಪ್ಪ ಡಿಸ್ಕಸ್ ಮಾಡಿದ್ರೆ ನೋಡಲೆ ಡಿಸ್ಕಸ್ ನಂಗೆ ಮನೆ ಪತಿ ಮಾತಾಡಿದ್ರೆ ಅವಕ್ಕೊಂದು ಸೆಲ್ಫಿಶ್ ಪೀಪಲ್ ಅವಾಗ ಬಂದರೆ ಒಂದು ಡಿಸ್ಕಸ್ ಇದೆ ಅಟ್ಟಿ ಪತಿ ನಂಗೆ ಅಟ್ಟಿ ತಗೊಳ್ಳೋ ಮಾಡಿಲ್ಲ ಚಿಲ್ಲರೊಂದು ನಂಗೆ ಪೊಲಿಟಿಕ್ಸ್ ನಂಗೆ ದೇಶ ಆತ್ಮ ಥಿಂಕಿಂಗ್ ಇದಲ್ಲ ಕ್ವಾಲಿಟಿ ಆಫ್ ಥಾಟ್ಸ್ ವೇರಿಯಸ್ ಕ್ವಾಲಿಟಿ ಆಫ್ ಥಾಟ್ಸ್ ನಂಗೆ ಅಂದರೆ ನಂಗೆ ಸಮುದಾಯದಾಗೆ 2080 ಎತ್ತೆ ಬಂದರೆ ಯಾವ್ದು ಯೂನಿವರ್ಸಲ್ ಪೀಪಲ್ ನಂಗೆ ಬಂದು ನಂಗೆ ಸೆಲ್ಫೋ ನಂಗೆ ನಾಟವೋ ನಂಗೆ ಎರ್ತವೋ ನಂಗೆ ಸನ್ ಸ್ಟಾರವೋ ನಂಗೆ ಇದು ನೋಡೋದಿಲ್ಲ ನಂಗೆ ಒಳಗೋದು 10ನೇ ಸ್ಟಾರ್ದೋಗಿ ವಾಟ್ ಕ್ಯಾನ್ ಬಿ ಚೇಂಜ್ ಕ್ಯಾನ್ ಬಿ ಬ್ಯಾಡ್ ಉತ್ತಮವಾಗಿ ಮಾಡೋಕ್ಕೋಗ್ತದನ್ನ ಜಸ್ಟ್ ಅದು ಸೈಂಟಿಫಿಕಲ್ ಹೋಗ್ಬೋದು ದಟ್ ಈಸ್ ಕಲ್ವಿ ದಟ್ ಈಸ್ ಡಿಫ್ರೆಂಟ್ ಅದು ನಂಗೆ ಕತ್ತು ಹೋಗ್ಬೋದು ಅದು ಬೇರೆ ಕ್ಲಾಸಿಫಿಕಲ ವಿಷಯ ನಂಗೆ ಥಿಂಕ್ ಮಾಡೋಣ ಅತ್ತಮಾಗ ಥಿಂಕ್ ಮಾಡೋದು ನಂಗೆ ಥಾಟ್ ಬಂದು ಹತ್ತವರ ಡೈರೆಕ್ಷನ್ ಮಾರಿ ಇಟ್ಸ್ ಎ ವೈಡ್ ರೇಂಜ್ ಆಫ್ ಥಾಟ್ಗಳು ನನಗೆ ಹೆಚ್ಚಿನ ಬಂದು 3ನೇ ಪಾಯಿಂಟು 4ನೇ ಪಾಯಿಂಟ್ ಬಂದು ನಂಗೆ ನೀಲಗಿರಿ ಬಂದು ಏನಂದರೆ ಅದು ದ ಗ್ಲೋಬಲ್ ಎನರ್ಜಿ ಹಬ್ ಹೌದು ನೀಲಗಿರಿ ಬಂದು ಎತ್ತಡೋದಂದರೆ ಈ ಎರ್ತದೋಗಿಯೇ
ಎನರ್ಜಿ ಜಾಸ್ತಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಹೊರಗಡೆ ಬಂದು ನನಗೆ ನೀಲಗಿರಿಸ್ತಾ ಅದು ಒಂದು ಎನರ್ಜಿ ಒಂದು ಸ್ವಾಮಿ ಇರ್ತಾನೆ ಒಂದು ಹೋಗಿದೆ ಅಂದರೆ ಅವಾಗ ಸರ್ ಏನಾಯ್ತು ಅಂದರೆ ಅವಾಗ ಸರ್ ಅದು ಎನರ್ಜಿ ವಿಲ್ ಬಿ ಅವಾಗ ಎನರ್ಜಿ ಹತ್ರ ಏರಿಯೋಗೆ ಅವಾಗ ಎಫೆಕ್ಟ್ ಹೆಲ್ತ್ ಒಳಗೆ ಹತ್ರ ಹೋಗಿ ಏರಿಬೇಕು ಮೈ ಥಾಟ್ಸ್ ಮುಂದೆ ಒಳಗೆ ಹತ್ರ ಇದು ಅವಾಗ ಬಿಕಾಸ್ ಆಫ್ ದ ಪೀಪಲ್ ದೇರ್ ಅದ್ರ ಅದೇ ಮತ್ತೆ ನೀವು ನೀಲಗಿರಿ ಹೋಗಿ ಹತ್ತನೇ ಪೇರಿಗೂ ನಂಗೆ ಒಂದು ಮೆಡಿಟೇಷನ್ ಸೆಂಟ್ರಿಂದ ಒಂದು ಗಟ್ಟಿ ಆರಂಭಿಸಿ ಎಲ್ಲ ಸೇಮ್ ಟೈಮ್ದೋಗೆ ಸೇಮ್ ಒಂದು ಟೈಪ್ ಆಫ್ ಮ್ಯೂಸಿಕ್ ಒಂದು ಸ್ಟಾರ್ಟ್ ಮಾಡಿ ಅದು ವಿ ಸ್ಟಾರ್ಟ್ ಸಮ್ ಪ್ರೋಗ್ರಾಮ್ಸ್ ಎಲ್ಲ ಬಂದರೆ ಇಟ್ ಇಸ್ ಕಮಿಂಗ್ ಇಟ್ಸ್ ಆನ್ ದ ಪೈಪ್ಲೈನ್ ಅದು ನನಗೆ ಇರೋಲ್ಲ ಇದು ಮಗಟ್ರ ಬಟ್ ಅದಕ್ಕೆ ಒಂದು ಮಾಡೋದು ಏನಂದರೆ ನೀರು ಫುಲ್ ಅವೇ ಬಂದು ಎನರ್ಜಿ ಬಂದು ಜಾಸ್ತಿ ಇಟ್ಟರು ಎನರ್ಜಿ ಲೆವೆಲ್ ಬಂದು ಇನ್ಕ್ರೀಸ್ ಹಂಗೆ ಇದ್ರ ಬಗ್ಗೆ ನಂಗೆ ಅರ್ಥ ನನಗೆ ತನಿಯೇ ಬಿಡಿದು ನೋಡೋದು ನನಗೆ ಈಗ ಫಸ್ಟ್ ಪಾಯಿಂಟ್ ನೋಡೋದು ಇದೆಲ್ಲ ನನಗೆ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ನೋಡೋದು ನಾಲ್ಕಾவது ಏನಂದರೆ ನನಗೆ ವೆಲ್ಫೇರ್ ಆಫ್ ಪೀಪಲ್ ಅನ್ನೋದು ನನಗೆ ಮೈಂಡ್ ಆ್ಯಂಡ್ ಬಾಡಿ ಎಂಬುದು ನನಗೆ ಬಂದು ಯೂಸ್ ದ ಲಾಸ್ಟ್ ಆಫ್ ಪಾಯಿಂಟ್ ಇದು ಇಲ್ಲ ಮೈಂಡ್ ಆ್ಯಂಡ್ ಬಾಡಿ ಬಂದು ನಂಗೆ ವಯಸ್ಸು ಸಂಕಟ ಇಟ್ರ ಏನೋ ಕಾರಣ ಅಂದರೆ ಎನರ್ಜಿ ಲೆವೆಲ್ ಗಾಂಡು ನನಗೆ ಎನರ್ಜಿ ಲೆವೆಲ್ ಕಮ್ಮಿ ಇಟ್ಟು ಅದಕ್ಕೆ ನನಗೆ ಸಂಕಟ ನನಗೆ ಮೈಂಡು ಸರಿಯಾಗಿ ವರ್ಕ್ ಆಗ್ತದೆ ಇದು ಹಾಗೆ ಕಾರಣ ಏನಂದರೆ ಎನರ್ಜಿ ಲೆವೆಲ್ ಕಮ್ಮಿ ಆಗ ಈ ಎನರ್ಜಿ ಲೆವೆಲ್ ಇದು ಹ್ಯೂಮನ್ ಬೀಯಿಂಗ್ ನನಗೆ ತಾಕಿ ನಂಗೆ ಇಲ್ಲ ನನಗೆ ಹ್ಯೂಮನ್ ಬೀಯಿಂಗೇ ನಿಜ ಹ್ಯೂಮನ್ ಬೀಯಿಂಗ್ಗೆ ವಯಸ್ಸಾಗಿ ಏಕೆ ಬಂದು ಏಕೆ ನಂಗೆ ಏನೋ 20 ವಯಸ್ಸು ಆಡೋದು ಎನರ್ಜಿ ಬಂದು ಏಕೆ ನಂಗೆ ಆಡೋದಿಲ್ಲ ಏಕೆ ಸಂಕಟ ಬಿಟ್ರ ಏನೇ ಆಗ್ತಾರ ಅಂದರೆ ಎನರ್ಜಿ ಲೆವೆಲ್ ರೀಸೆಟ್ ಅದನ್ನು ನನಗೆ ಟಾಪಪ್ ಇಡೀ ಡಿಫ್ರೆಂಟ್ ಎನರ್ಜಿ ಲೆವೆಲ್ ಡೆವಲಪ್ ಮಾಡಿ ನಂಗೆ ಸಾವನಿ ಕೂಡ ಎಷ್ಟು ಎನರ್ಜೆಟಿಕ್ ಇದು ಸಾವು ತುಂಬ ಮನುಷ್ಯರು ನಂಗೆ ಡೆವಲಪ್ ಮಾಡೋದು ಇಟ್ ಈಸ್ ದ 5 ಪಾಯಿಂಟ್ಸ್ ಇದು ಬೇಸಿಕ್ ಪಾಯಿಂಟ್ಸ್ ನೆರೆಯ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಅದೆಲ್ಲ ನಂಗೆ ಇನ್ನೂ ಡೀಟೇಲ್ ಹಿಂಗೆ ಹೇಳ್ಬಪ್ಪ ಈಗ ನನಗೆ ಬಂದು ಈಗ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಅದು ಒಂದು ಮನುಷ್ಯ ಒಂದು ಥಿಂಕ್ ಮಾಡೋದು ಬಂದು ಹೌ ಇಟ್ ಕ್ಯಾನ್ ಕಮ್ ಟು ದ ಆ್ಯಕ್ಷನ್ ಅಂತ ನೋಡೋಣ ನಂಗೆ ಇನ್ನೊಂದು ಮೀಟಿಂಗು ನಂಗೆ ಏರ್ಫೋರ್ಸು ನಂಗೆ ಏರ್ಫೋರ್ಸ್ ಯಾರು ಭೇಟಿಗಳನ್ನೆಲ್ಲ ಬಂದು ನೀಲಗಿರಿ ಬಡಗರು ಯಾರು ಭೇಟಿಗಳನ್ನೆಲ್ಲ ಬಂದು ಕಿನಿಕ್ ಅಂದರೆ ಇಟ್ ಈಸ್ ಹಬ್ಬಂದಾಗಿ ಬಿತ್ತಾರೆ ಇಟ್ ಈಸ್ ವೆರಿ ಗುಡ್ ಗ್ರೇಟ್ ಪಾಸಿಟಿವ್ ಅಟ್ಟ ಸೋಕಾಟ ನೈಸರ್ಸ್ ವೆರಿ ಗುಡ್ ಒಂದು ಮನುಷ್ಯನ ಥಾಟ್ ಬಂದು ಇಟ್ ಇಸ್ ಕಮ್ಮಿಂಗ್ ಟು ದ ಆ್ಯಕ್ಷನ್ ಇಟ್ ಈಸ್ ವೆರಿ ಗುಡ್ ನಾವು ಹೆಸರಲ್ಲಿ ಹೇಗೋದ್ರೆ ನಂಗೆ ರಮೇಶ್ ಪುಟ್ಟಿನಾಡು ಹೋಗುತ್ತೆ ಇದಾಗ ಇಟ್ ಈಸ್ ದ ಬೇಸಿಕ್ ಪಾಯಿಂಟು ಇನ್ನೂ ಆರ್ಗನೈಸರ್ಸ್ ಗುಣ ಜಗದೀಶ್ ಸುಮ್ಮನೆ ಆರ್ಗನೈಸರ್ಸ್ ಎಲ್ಲ ಇದ್ದಾರೆ ವೆರಿ ಗುಡ್ ಟಾಪ್ ಕ್ಲಾಸ್ ಪೀಪಲ್ ಅದಾವುದು ಈ ಗ್ರೂಪ್ ಮತ್ತೆ ಹೇಗೋದ್ರೆ ನನಗೆ ಒಂದೊಂದು ದೇರ್ ಸೆಮಿಗ್ ಮೆನಿ ಗ್ರೂಪ್ಸ್ ಆಗಿದೆ ನನಗೊಂದು ಗ್ರೂಪ್ ಫಾರ್ಮ್ ಮಾಡೋಣ ಸಮ್ ಗ್ರೂಪಲ್ಲಿ ನನಗೆ ಅಟ್ಟಿ ಒಂದು ಮದುವೆ ಗ್ರೂಪ್ ಪೀಪಲ್ ಗ್ಯಾದರ್ ಆದಾರ ಒಂದು ಹಬ್ಬ ಅಂದರೆ ಒಂದು ಪೀಪಲ್ ಗ್ಯಾದರ್ ಆದಾರ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದರೆ ಅದೊಂದು ಪೀಪಲ್ ಗ್ಯಾದರ್ ಆದಾರ ಒಂದೊಂದು ಜೋಲಿಗೆ ಒಂದೊಂದು ಬಂದಾರ ಒಂದೊಂದು ಆ ಗ್ರೂಪ್ದಾಗಿಯೋ ನನಗೆ ವೀಕೆಂಡ್ ಅವಾಗ ಆ ಗ್ರೂಪ್ ಕ್ವಾಲಿಟಿ ಏನಾ ಈ ಗ್ರೂಪ್ದಾಗ ನಂಗೆ ಒಂದು ಜೋಲಿ ಇಲ್ಲ ಅದು ವರ್ಕೌಟ್ ಆಗಲ್ವಾ ಹೌದು ನಂಗೊಂದು ಸ್ಟ್ಯಾಂಡರ್ಡ್ ಆಫ್ ದ ಪೀಪಲ್ ತಿಳ್ಕೊಂಡು ನೋಡೋದು ಈಗ ನಂಗೆ ನಾ ತಮಗೆ ನೋಡೋ ಒಂದು ಅಟ್ಟಿಗೆ ಹಬ್ಬ ಮಾಡಿದ್ರೆ ನನಗೆಲ್ಲ ವಾಟ್ ಇಸ್ ಪರ್ಪಸ್ ಆಫ್ ದ ನಂಗೆ ಒಂದು ಹಬ್ಬದ ಮಾಡೋಣ ನನಗೆ ಏನೋ ಪರ್ಪಸ್ ಇರೋದೆ ವಾಟ್ ಇಸ್ ದ ಪರ್ಪಸ್ ನೀವು ಒಳ್ಳೆ ಒಂದು ಎಂಜಾಯ್ಮೆಂಟ್ ಮಾಡೋದು ಇಟ್ ಈಸ್ ಅನದರ್ ಥಿಂಗ್ ಗೆಟ್ ಟುಗೆದರ್ ಎಲ್ಲ ಸೇರ್ಬೋದು ನಿಮ್ಮ ಫ್ಯಾಮಿಲಿ ಎಲ್ಲ ಸೇರ್ಬೋದು ಇಸ್ ಹಬ್ಬ ಅಟ್ಟಿಗೆ ಮಾಡಲೆ ಪ್ಲಸ್ ಬಂದು ನಂಗೆ ವಿ ಹ್ಯಾವ್ ಶುಡ್ ಬಿ ನಂಗೆ ಪ್ರೇ ಗಾಡ್ ನಂಗೆ ದೇವ್ರಿಗೆ ಬಂದು ಗಟ್ಟಿಲ್ಲ ಒಳಗಿರ್ಬೋದು ನೆಟ್ಟಿ ಬುಕ್ಕೆಲ್ಲ ಒಳಗಿರ್ಬೋದು ಎಲ್ಲ ಒಳಗಿರ್ಬೋದು ಅವನೊಂದು ಪ್ರೇಯರ್ ಮಾಡೋಣ ಪ್ಲಸ್ ವಿಲ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ನನಗೆ ನೆಗಟ ಎಲ್ಲ ಒಳಗೆ ಬಿತ್ತಿಂದ ಬೇರೆ ಒಳಗೆ ಬಿತ್ತಿಂದ ಈ ಸ್ವಲ್ಪ ಮೆನಿ ಅದೊಂದು ಗ್ರೂಪ್ ಫಾರ್ಮರ್ ಅಂದಮೇಲೆ ಅದ್ರ ಸೋ ಮೆನಿ ಥಿಂಗ್ಸ್ ಅದೇ ಎಲ್ಲ ಡೆವಲಪರ್ ಅದಕ್ಕೆ ಕ್ವಾಲಿಟಿ ಆ ಗ್ರೂಪ್ದಾಗ ಏನು ಕ್ವಾಲಿಟಿ ಆಫ್ ಪೀಪಲ್ ಇದ್ದಾರೆ ಅವಾಗ ಎತ್ತೆ ಅವಾಗ ಕುನೋಕರ ವಯಸ್ಸಾದವರ ಅವಾಗ ನಾಲೆಜ್ ಉಳ್ಳೋಕರ ನಾಲೆಜ್ ಇಲ್ಲ ಒಂದು ಕಾಲೇಜಲ್ಲಿ ಲೆಕ್ಚರ್ಸ್ ಎಲ್ಲ ಬಂದಾರ ಒಂದು ಸೈಂಟಿಸ್ಟ್ ಎಲ್ಲ ಬಂದಾರ ಗ್ರೂಪ್ ಭವನದಲ್ಲಿ ಆ ಗ್ರೂಪ್ದಾಗ ಅವಕ್ಕೆ ದೇ ವಿಲ್ ಡಿಸ್ಕಸ್ ಡಿಫ್ರೆಂಟ್ ಪಾಯಿಂಟ್ಸ್ ಎಲ್ಲ ಗ್ರೂಪ್ ಒಂದೇ ಪಾಯಿಂಟ್ ಬಂದು ನೋಡಿ ಡಿಸ್ಕಸ್ ಒಂದು ನಂಗೊಂದು ಅಟ್ಟಿ ಹೋಗಿದ್ರೆ ಅಟ್ಟಿ ನಂಗೆ ಅಟ್ಟೆ ಪ್ರತಿಗಣನ ಒಂದು ಸೈಂಟಿಸ್ಟ್ ಎಲ್ಲ ಒಂದು ಐಡಿಯಾ ಕುಡಿಯೋದು ಅವಾಗ ಅವ್ರ ಪ್ರತಿಗಣ ಅಂತ ದ ಪಾಯಿಂಟ್ ಆಫ್ ಡಿಸ್ಕಸ್ ಬಂದು ವೇರಿ ಫ್ರಮ್ ಗ್ರೂಪ್ ಟು ಗ್ರೂಪ್ ಇಟ್ ಈಸ್ ಇಂಪಾರ್ಟೆಂಟ್ ಈಗ ನನಗೆ ಈಗ 4 ಬೆಟ್ಟ ಹೇರ್ ಬೆಟ್ಟಿರೋ ಎಂಬುದು ಇಟ್ ಈಸ್ ಎ ಥಾಟ್ ಇದು ಮೈಂಡ್ ಬಂದು ಇದು ಮಗ ನನಗೆ ಫಾರ್ಮ್ ಮಾಡೋದು 12 ವರ್ಷ 2012 ಫಾರ್ಮ್ ಮಾಡಿದೆ ಇಟ್ಸ್ ವೆರಿ ಗ್ರೇಟ್ ಥಿಂಗ್ ಹೌದು ಒಂದು ಗ್ರೂಪ್ ಫಾರ್ಮ್ ಮಾಡಿ ಆ ಗ್ರೂಪ್ ಇಟ್ ಈಸ್ ರನ್ ಮಾಡೋದು ಇಟ್ ಈಸ್ ಅದು ಮೈಂಡ್ದಾಗ ಕಾನ್ಸ್ಟೆಂಟ್ ಎನರ್ಜಿ ಇಡೋದು ಇನ್ನೊಂದು ಏನಂದರೆ ಅದು ವೆರಿ ಸೇಫ್ಟ್ ಅದು ಕಾರಣ 12 ವರ್ಷ ಮಾಡಿದೆ 12 ವರ್ಷ ಈಗ ಮಗ ನಡೆಸಿರೋದಲ್ಲ ಇಟ್ ಈಸ್ ಎ ಗುಡ್ ಥಿಂಗ್ ಹೌದು ಎಂಜಾಯ್ಮೆಂಟ್ ಆಡೋದೆ ಅಂತಂಬೋದಲ್ಲ ನಾಟ್ ಅದು ಹತ್ತೋದಲ್ಲ ಬಟ್ ಇಟ್ ಈಸ್ ಗ್ರೂಪ್ ಫಾರ್ಮ್ ಮಾಡಿದೆ ಆ ಗ್ರೂಪ್ದಾಗೆ ವಾಟ್ ಟೈಪ್ ಆಫ್ ಪೀಪಲ್ ಆಗ್ತದೆ ಅವಾಗ ದಾರ ಅಲ್ಲಿಬ್ಬರು ಗ್ರೂಪ್ ಪೀಪಲ್ ದಾರ ಅವಾಗ ಒಂದು ಕ್ವಾಲಿಟಿ ಏನ ಅವುಗಳಿಗೆ ಒಂದು ಕ್ರೆಡಿಬಿಲಿಟಿ ಅದಾವುದು ಒಂದು ಓಕೆ ಕೆತ್ತ ಪಟ್ಟ ಮನುಷ್ಯರು ಅದನ್ನ ನೋಡಲೆ ಈ ಗ್ರೂಪ್ ಹೋಗೋಕ್ಕೆಲ್ಲ ಒಂದು ಯಾರು ಬೆಟ್ಟಿದ್ದಾನೆ ಫಸ್ಟ್ ಬಂದು ಯಾರು ಬಡಗಾಸ್ ಬಂದು ದಟ್ ಈಸ್ ನಾರ್ತ್ ಬೆಟ್ಟ ಬಿತ್ತಾರೆ ವೆರಿ ಗುಡ್ ನನಗೆ ಬಡಗರು ಎಲ್ಲ ಬಡಗರು ಒಂದು ಕ್ವಾಲಿಟಿ ಆಫ್ ದ ಪೀಪಲ್ ಬಡಗರೆಲ್ಲ ಇದ್ದ
ಪ್ಲಸ್ ಎಲ್ಲವೇ ಏರ್ವೆಟ್ ಅಂದರೆ ಏರ್ಫೋರ್ಸ್ ಇಸ್ ಎ ಗುಡ್ ಆರ್ಗನೈಸೇಷನ್. ಅದು ನನಗೆ ಏನು ಎಂಬುದಲ್ಲ, ಬಟ್ ಆ್ಯಕ್ಚುಲಿ ಏರ್ಫೋರ್ಸ್ ಎಂಬುದು ಇಟ್ ಇಸ್ ಎ ಬಿಗ್ ಆರ್ಗನೈಸೇಷನ್, ವೆರಿ ಗುಡ್ ಆರ್ಗನೈಸೇಷನ್. ಮಕ್ಕಳೆಲ್ಲ ಇಟ್ಸ್ ವೆರಿ ಗುಡ್, ಪೀಪಲ್ ಆರ್ ವೆರಿ ಗುಡ್. ಅದು ನನಗೆ ನೋಡೋಕ್ಕೂ ಬಟ್ ಪೀಪಲ್ ಆರ್ ವೆರಿ ಗುಡ್. ಆ ಮಕ್ಕಳೈತಲೇ ದೇ ಆರ್ ಸ್ಕಿಲ್ಡ್. ಯಾಕಂದರೆ ಅವಾಗ ಒಂದು ಪರ್ಟಿಕ್ಯುಲರ್ ಒಂದು ಫೀಲ್ಡ್ದಾಗೆ ಸ್ಕಿಲ್ಫುಲ್ ಇದ್ದಾರೆ. ಇದನ್ನಾಗ ಈ ಗ್ರೂಪ್ದಾಗೆ ಯಾರು ವೈಸ್ ಮಾರ್ಷಲ್ ಮಾದನ್ ಅದು ಕ್ವಶನ್ ದೀಪ್ ಹೋಗದೆ ಆಲ್ಸೋ ಅದು ಬಂದು ಜಾಯಿನ್ ಮಾಡಿದ್ದಾರೆ. ಇಟ್ ಈಸ್ ಎ ಗ್ರೇಟ್ ಪ್ರೆಷರ್ ಟು ಬಿ ದೇರ್. ಆಗ ಸೋಕು ಈ ಗ್ರೂಪ್ ನಂಗಂತೂ ನನಗೆ ಏನಂದರೆ ಕ್ರೆಡಿಬಿಲಿಟಿ, ನಂಗೆ ಒಂದು ಜೋಲಿ ಏನಂದರೆ ನನಗೆ ಎತ್ತೆ ಬಂದ್ರೆ ನನಗೆ ಗ್ರೂಪ್ ನನಗೆ ಫಾಲೋ ಮಾಡೋದಿಲ್ಲ. ಇಟ್ಸ್ ವೆರಿ ಗುಡ್ ಪೀಪಲ್, ನೈಸ್ ಪೀಪಲ್. ಗ್ರೂಪ್ ಇದ್ದಲ್ಲೇ ನಂಗೆ ಎತ್ತೋರಂದ್ರೆ ದೀಸ್ ಪೀಪಲ್ ಬಂದು ಇವಕ್ಕೆ ಇದು ಮತ್ತೆ ಗ್ರೂಪ್ ಕೂಡ ಡಿಫ್ರೆಂಟ್ ನಂಗೆ ಅನಲೈಸ್ ಮಾಡೋಕೆ. ನೀವೊಂದು ಮದುವೆ ಇದ್ದನ ಎಲ್ಲ ಮಕ್ಕಳು ಬಂದಾರ ಹೋದಾರ ಕುಂಜೂರಿ ಕಣದಾರ ಇವರು ಏನೋ ಅಂತಾರ ಎತ್ತೆ ಮಾಡಿದ ಒಳ್ಳೆ ಟಾಕಿಂಗ್ ಆಲ್ ಗುಡ್ ಥಿಂಗ್ಸ್. ಅವೇ ಸೋಕು ಆರ್ಗನೈಸೇಷನ್ ಮಾಡಿದಕ್ಕೆಲ್ಲಾಗ ನಂಗೆ ವಿ ಶುಡ್ ಥ್ಯಾಂಕ್ ಟು ದಟ್. ಒಂದು ಹೇಗುಲ್ಲ ನಂಗೆ ಒಂದು ವೀಡಿಯೋಗೆ ಇಟ್ಸ್ ವೆರಿ ಗುಡ್ ಪೀಪಲ್, ವೆರಿ ನೈಸ್ ಪೀಪಲ್. ಈ ಗ್ರೂಪು ಎತ್ತೆ ಫಾರ್ಮ್ ಆಯ್ತು. ಈ ಗ್ರೂಪ್ ಕ್ವಾಲಿಟಿ ಏನಾಯ್ತು ಅನ್ನೋದನ್ನ ಇಟ್ ಇಸ್ ಎಕ್ಸಾಂಪಲ್ ಬಿತ್ತು. ಇದು ಮಕ್ಕಳು ವಿಷನ್ ನಿರ್ದೇಶಕ ನನಗೆ ನೆನಪಿಗೆ ಹೌದು. ಈ ಗ್ರೂಪ್ ಫಾರ್ಮ್ ಮಾಡಿದ್ದು ಬಂದು ಒಬ್ಬನ ಮಾಡಿದವರ ಹೆಣ್ಣಂಗಳಿಗೆ ದಟ್ ಈಸ್ ದ ಥಿಂಗ್ಸ್. ಅದು ಫಾರ್ಮ್ ಆಗಿ ಅದು ಸಸ್ಟೈನಿಂಗ್. ಅದು ಈ ಸ್ಕಾಲವಾಳ 12 ವರ್ಷ ಮಾಡಿ ಫಾಲೋ ಮಾಡಿದ್ರೆ ಇಟ್ ಇಸ್ ಅದು ದಟ್ ಇಸ್ ಎನರ್ಜಿ ಲೆವೆಲ್ ಬಂದು ಫಾರ್ಮ್ ಮಾಡಿದ ಥಾಟ್ಸ್ ಬಂದು ಇಟ್ ಈಸ್ ಸ್ಟಿಲ್ ಸಸ್ಟೈನ್ ಆಗಿ ನಡೆದಿದೆ. ಮತ್ತು ಇಟ್ ಈಸ್ ಇಂಪಾರ್ಟೆಂಟ್. ಹಾಗೆ ಅದೊಂದು ಜೋಲಿಯಿಂದ ಎರಡಾவது ಅದನ್ನು ಆರ್ಗನೈಸ್ ಮಾಡೋವಾಗ ಪೀಪಲ್ ವೆರಿ 80 ಇಯರ್ಸಿಂದ ಎಲ್ಡರ್ ಪೀಪಲ್. ಅದು ನಿಮಗೆ ಎಲ್ಡಸ್ಟ್ ಅಂದರೆ ಯೂತ್ ಅವ್ರಿಗೆಲ್ಲ ಬಂದರೆ ಅವಕ್ಕೆಲ್ಲ ಬಂದು ಅವಕ್ಕೆಲ್ಲ ಆರ್ಗನೈಸ್ ಮಾಡಿ ಅವರೆಲ್ಲ ಬರೆಸಿ ಅವರೆಲ್ಲ ಮಾಡಿ ಇಲ್ಲಿ ಏನೋ ಪರ್ಪಸ್ಸು ಅದನ್ನು ಒಳ್ಳೆ ಸಿಕ್ಕರಿ. ಅದು ಬೀಯಿಂಗ್ ಎವ್ರಿಥಿಂಗ್ ಸಮಥಿಂಗ್ ಇಸ್ ದೆ. ನನಗೆ ಬಂದು ಎಲ್ಲ ಒಂದು ಇದಾಯ್ತು ತಗೊಂಡು ನಾವು ಮದುವೆ ಮಾಡೋದು ಗ್ರೂಪ್ ಆಫ್ ಪೀಪಲ್ ಬಂದಾರಂದರೆ ಸಮ್ ಪೀಪಲ್ ಆರ್ ಕಮ್ಮಿಂಗ್ ಅಂದರೆ ದೇರ್ ಇಸ್ ಸಮ್ ಪರ್ಪಸ್. ದೇ ವಾಂಟ್ ಟು ಬ್ಲೆಸ್ ದ ಪೀಪಲ್, ಬ್ಲೆಸ್ ದ ಬ್ರೈಡ್ ಆ್ಯಂಡ್ ಗ್ರೂಮ್. ಅಥವಾ ಒಂದೊಂದು ಪರ್ಪಸ್ ಇಟ್ಟರೆ ಆ ಪರ್ಪಸ್ಗೆ ಇದಾಗ ಬಂದಾರ. ಅದು ನಂಗೆ ಅರ್ಬೋದು ನೋಡಿ. ನನಗೆ ಆ್ಯಕ್ಚುಲಿ ನ್ಯಾಚುರಲ್ ಐಸ್ ಗಾಟ್ ಸಮ್ ಬಿತ್ತನ ಈ ಗ್ರೂಪ್ನ ಫಂಕ್ಷನ್ ಏನದಲ್ಲ ಇಟ್ ಇಸ್ ಗಾಟ್ ಎ ಡಿಫ್ರೆಂಟ್ ಫಂಕ್ಷನ್. ಅದನ್ನು ಈಗ ಹೇಗೋದಿಲ್ಲ. ಐ ಟೆಲ್ ಯು ಇನ್ ದ ಲಾಸ್ಟ್ ವಿಡಿಯೋದ ಎಂಡುದು ಗೊತ್ತಾ, ಐ ವಿಲ್ ಡಿಸ್ಕ್ಲೋಸ್ ಹೌ ದಿಸ್ ಗ್ರೂಪ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಗ್ರೂಪ್ಸ್. ಅದು ಮತ್ತೆ ಗ್ರೂಪ್ ಕೂಡ ಈ ಗ್ರೂಪ್ದು ಒಂದು ಸ್ಪೆಷಾಲಿಟಿ ಏನದು, ಗ್ರೂಪ್ ಆಫ್ ಪೀಪಲ್ ಹೂ ಅದು ಬಂಗ್ಲೋ ಕ್ಲಬ್ ಕೊಯಂಬತ್ತೂರಿಂದ ದೇ ಆರ್ ಜಸ್ಟ್ ಮೇಕೆ ಒಂದು ಫಂಕ್ಷನ್ ಮಾಡಿದ್ದಾರೆ. ಆದಮೇಲೆ ಪೀಪಲ್ ಫ್ರಮ್ ಚೆನ್ನೈ, ಕೊಚ್ಚಿನ್, ಬ್ಯಾಂಗ್ಳೂರ್ ಇಲ್ಲಿ ಬಂದಾರೆ. ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಅಟೆಂಡಿಂಗ್ ದಟ್ ಫಂಕ್ಷನ್ ಅಂದರೆ ಇಟ್ ಇಸ್ ಸಮಥಿಂಗ್. ವೈ ದೇ ಕಮ್ ಫಸ್ಟ್ ಪಾಯಿಂಟ್ ಒಂದು ಎಂಜಾಯ್ ಮಾಡೋದು ಅಂದರೆ ದಿಸ್ ಈಸ್ ದ ಪ್ಲೇಸ. ದೇ ವಾಂಟ್ ಟು ಮೀಟ್ ಡಿಫ್ರೆಂಟ್ ಪೀಪಲ್. ಅದು ಬಡವರು ಅಂದರೆ ದೂರ ಇಬ್ಬನೇ ಪಕ್ಕದ ಇಬ್ಬನೇ ಯೋಗ ದೂರ ಇಬ್ಬನೇ ಬಡವರು ಅಂದರೆ ಇಟ್ ಶೋಕ್ ಫ್ಯಾಮಿಲಿ ಲೇಡೀಸ್ ಅನ್ನೋದು ಅದು ಜೆಂಟ್ಸ್ ಪತ್ತಿಯಲ್ಲೇ ಏರ್ಫೋರ್ಸ್ ಅಂದರೆ ದೇ ಆರ್ ವೆರಿ ಗುಡ್. ಅದು ಒಂದು ಇನ್ನಸೆಂಟ್ ಅಂತ ಹೇಳೋದು ಮೀಡಿಯಾ ವೆರಿ ಕನ್ನಿಂಗ್ ಆಗಿಲ್ಲ. ದರ್ ಇಸ್ ನಾಟ್ ಕನ್ನಿಂಗ್ ಪೀಪಲ್, ದೇ ಆರ್ ಜಸ್ಟ್ ಒಂದು ಸೊಕ್ಕಾದ ಮಕ್ಕಳು ಅಂತ ನಂಗೆ ಮಕ್ಕಳು ಲೇಡೀಸ್ ಇಲ್ಲ ಇಲ್ಲಿದ್ದಲೇ ಎತ್ತಿದ್ದಾರೆ ಹರಿಯೋಗ. ಅಲ್ಲಿ ನಂಗೆ ದೂರ ಇಬ್ಬನೇ ಲೇಡೀಸ್ ಮನೆಗೆ ಹೋಗಿ ಹಂಗೆ ಇಟ್ಟು ತಿಂದು ಕಾಫಿ ಕೊಡ್ತು ಅಂತೂ ಸೂಕ್ತನಿ. ಅದು ಲೇಡೀಸ್ ಬಂದು ಇಲ್ಲಿ ವೇಲಿ ಈಗ ನಂಗೆ ಅಟ್ಟಿಗಡೆ ಇದ್ದಿಲ್ಲ ಅದನ್ನ ವೇಲಿ ಅರ್ಬೋದು ಮುಡಿಯಾ ಅಲ್ಲಿಗಡೆ ಇಟ್ಸ್ ವೆರಿ ನೈಸ್. ಪೀಪಲ್ ಆರ್ ಸೋ ನೈಸ್. ನಾನು ಎಂಜಾಯ್ ಮಾಡಿದಾಗ ಐ ಜಸ್ಟ್ ಇಟ್ ಆಲ್ ದ ಫೀಡ್ಬ್ಯಾಕ್ ಅದನ್ನ ಪತ್ತೆ ಹೇಗೋದ್ಮೇಲೆ ಇಟ್ ಈಸ್ ರಿಯಲಿ ಗುಡ್. ಇದು ಬಂದು ನಂಗೆ ಎಂಜಾಯ್ ಮಾಡಿದಾರ ಇಲ್ಲಿ ಎಂಬುದು ದಟ್ ಈಸ್ ಇಂಡಿವಿಜುವಲ್ ಪೊರ್ತಾಡದೆ. ಅದು ನನ್ನ ಮೈಂಡ್ದಾಗ ನಾ ಬೇರೊಂದು ಹೊಸ ನಟರ ನಾ ಬೇರೊಂದು ಮಾಡಿದೆ ನಾ ಎಂಜಾಯ್ ಮಾಡಿದ್ದೇನೆ, ಒಬ್ಬ ಎಂಜಾಯ್ ಮಾಡಿದ್ದೇನೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಆ್ಯಕ್ಚುಲಿ ದ ಓವರ್ ಆಲ್ ನೋಡಲೆ ದಿಸ್ ಗ್ರೂಪ್ ಆಫ್ ಪೀಪಲ್ ದೇ ಮೇಡ್ ಎ ವೆರಿ ಗ್ರೇಟ್ ಥಿಂಗ್, ಗುಡ್ ಥಿಂಗ್. ಆ್ಯಂಡ್ ಐ ಗಿವ್ ವೆರಿ ಥ್ಯಾಂಕ್ಫುಲ್ ಟು ದ ಆರ್ಗನೈಸರ್ಸ್. ಎಲ್ಲರೂ ನಂಗೆ ಇದನ್ನು ಬಿಟ್ಟು ನಾನು ಎಕ್ಸಾಂಪಲ್ ಏನಾಗೋದು ಬನ್ನಿ ಅಂದರೆ ಈ ಗ್ರೂಪ್ ಒಂದು ನಂಗೆ ಬಂದು ಈ ಗ್ರೂಪ್ ಒಂದು ನಾ ಹೇಗೋದೇನೆಂದರೆ ಈ ಗ್ರೂಪ್ ಒಂದು ಇಟ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ಗ್ರೂಪ್ಸ್. ನನಗೊಂದು ಬೇರೆ ಒಂದು ಮದುವೆ ನೋಡೋಣ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, ಒಂದು ಹಬ್ಬದ ನೋಡೋಣ, ಒಂದು ಪ್ರೊಫೆಸರ್ಸ್, ಒಂದು ಕಾಲೇಜ್ ಲೆಕ್ಚರರ್ಸ್, ಒಂದು ಕಂಪನಿ ವರ್ಕ್ ಮಾಡೋಕೆ ಡಿಫ್ರೆಂಟ್ ಗ್ರೂಪ್ ಫಾರ್ಮ್ ಮಾಡೋಕು. ಆ ಗ್ರೂಪ್ ಫಾರ್ಮ್ ಮಾಡಿ ಎವ್ರಿ ಗ್ರೂಪ್ ಎಸ್ ಗಾಟ್ ಸಮ್ ಫಂಕ್ಷನ್ ಒಂದು ಸಮ್ ಅದೊಂದು ಕ್ವಾಲಿಟಿ ಎಲ್ಲ ಆಡದೆ. ಇದು ಕ್ವಾಲಿಟಿ ಒಂದು ದ ಬೆಸ್ಟ್ ಕ್ವಾಲಿಟಿ ಆಫ್ ಪೀಪಲ್. ಇದ್ರಾಗ ಒಂದು ಸ್ಪೆಷಲ್ ಕ್ವಾಲಿಟಿ ಆಡದೆ. ಅದನ್ನು ಬಂದು ಅವರ ದೇ ಡೋಂಟ್ ಏರ್ಫೋರ್ಸ್ ಕಾರ್ರೆ ದೇ ಡೋಂಟ್ ನೋ. ಅದನ್ನ ಕಡೆಸಿಗೆ ಬಿಡೋದಂತ ನೀವು ಎಂಡ್ ಆಫ್ ದ ಇದ್ರಾಗೆ ನಾ ಡಿಸ್ಕಸ್ ದಿಸ್ ಇಸ್ ವೆರಿ ಗ್ರೇಟ್ ಥಿಂಕ್ ಇಸ್ ದೇರ್. ಅದನ್ನೇ ಇಂದ ನನಗೆ ಈಗ ವಿಷನ್ ರಿಲೀಸಿಗೆ ಐ ವಿಲ್ ಗೋ ಜಂಪ್ ಇಟ್ಟು ವಿಷನ್ ರಿಲೀಸ್ಗೆ ಇದೇ ಮತ್ತೆ ಏನಂದರೆ ದಿಸ್ ಕ್ವಾಲಿಟಿ ಆಫ್ ಪೀಪಲ್ ಅಂತ ಬಂದು
ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಒಂದೊಂದು ಗ್ರೂಪು ಬೇರೆ ಬೇರೆ ಇರ್ತದೆ. ಒಂದೊಂದು ಎ ಗ್ರೂಪ್ ಫಾರ್ಮ್ ಮಾಡಿದ್ರು ಕೂಡ ಆ ಗ್ರೂಪ್ದೊಂದು ಒಂದು ಸೈಂಟಿಸ್ಟ್ಗೆ ಒಂದು ಗ್ರೂಪ್ ಫಾರ್ಮ್ ಮಾಡಿದ್ರೆ ಅವಕರುடைய ಕ್ವಾಲಿಟಿಗಳು ಬೇರೆ. ಅದೇ ಮಕ್ಕ ನಂಗೆ ಒಂದು ಅದು ಒಂದು ಕತ್ತವಕ ಒಂದು ಪೊಲಿಟಿಷಿಯನ್ಸ್ ಒಂದು ಗ್ರೂಪ್ ಫಾರ್ಮ್ ಮಾಡಿ ಒಂದೊಂದು ಡಿಫ್ರೆಂಟ್ ಕ್ವಾಲಿಟಿ ಅಲ್ಲಿ ನಮಗೆ ನೆರಿಯ ಗ್ರೂಪ್ ಫಾರ್ಮ್ ಮಾಡಿ ಎಲ್ಲಾಡೋ ಕ್ವಾಲಿಟಿಯೋ ನಂಗೆ ನೀಲಗಿರಿ ಮಕ್ಕಳು 2050 ನಂಗೆ ವಿ ಶುಡ್ ಬ್ರಿಂಗ್ ದಟ್ ಆಲ್ ದ ಕ್ವಾಲಿಟೀಸ್ ಟು ದಿಸ್ ಪೀಪಲ್. ಹೌದು ನಂಗೆ ಯೂನಿವರ್ಸದ್ದಾಗ ದ ಮಿಸ್ ಯೂನಿವರ್ಸ್ ಅಂದಾಗ ಅವಾಗ ಏನೋ ಕ್ವಾಲಿಟಿ ಚೆಕ್ ಮಾಡಿರೋ ಅದಕ್ಕೆ ನಂಗೆ ಒಂದು ನಂಗೆ ನೀಲಗಿರಿ ಪೀಪಲ್ ಆ ಗ್ರೂಪ್ ನಂಗೆ ಅಲ್ಲಿ ನಂಗೆ ನೀಲಗಿರಿ 10 ಪೇರು ಆ ಗ್ರೂಪ್ ಚೆಕ್ ಮಾಡಲೆ ಇವಾಗ ಎಲ್ಲ ಕ್ವಾಲಿಟಿಗೂ ಬೆಸ್ಟ್ ಆಗಿದ್ದಾರೆ ಅಂತ ಎಂಬುದನ್ನ ನನಗೆ ಎತ್ತಿನ ವೆರಿ ಸಿಂಪಲ್. ಗ್ರೂಪ್ದೋಗಿ ಡಿಫ್ರೆಂಟ್ ಅಡದೇನು ನನಗೆ ಇದೆ. ಒಂದೊಂದು ಗ್ರೂಪ್ದೋಗಿ ಧರಿಸಿದೆ ಒಂದು ಗ್ರೂಪ್ ಫಾರ್ಮ್ ಆರ ಒಂದು ಕಾರಣದಾಗ ನನಗೆ ಇದು ಏರ್ಫೋರ್ಸ್ ಗ್ರೂಪ್ ಇಟ್ ಇಸ್ ಎ ಗ್ರೂಪ್ ಫಾರ್ಮ್. ನಿಮಗೊಂದು ಒಂದು ಬೇರೆ ಒಂದು ನಂಗೆ ಒಂದು ಫಾರಿನರ್ಸ್ ಎಲ್ಲ ಬಂದು ಗ್ರೂಪ್ ಫಾರ್ಮ್ ಮಾಡಿಬಿಟ್ರು ಒಂದು ಗ್ರೂಪ್ ಫಾರ್ಮ್ ಆರ ಸಮಥಿಂಗ್ ಒಂದು ಗೆಟ್ ಟುಗೆದರ್ ಮಕ್ಕಳು ಯಾವುದೋ ಒಂದು ನಂಗೆ ಒಂದು ಫಂಕ್ಷನ್ ಮಕ್ಕಳು ಒಂದು ಪೀಪಲ್ ಒಂದು ತಂಗಿಯಾರ ಒಂದು ಹೋಟೆಲ್ ತಂಗಿಯಾರ ಹೋಟೆಲ್ ಗ್ರೂಪಲ್ಲಿ ಗ್ರೂಪ್ ಮಕ್ಕೆ ಆಗ ಒಂದೊಂದು ಸರಿ ಒಂದು ಗ್ರೂಪ್ಗೆ ಒಂದು ಕ್ವಾಲಿಟಿ ಇರ್ತದೆ. ಆ ಕ್ವಾಲಿಟಿ ಬಂದು ಎಲ್ಲ ಗ್ರೂಪ್ನ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಎತ್ತಿ ನನಗೆ ಮಕ್ಕಳು ಬಂದು ನೀಲಗಿರಿ ಬುಕ್ಕ ಅಂಥ ಕ್ವಾಲಿಟಿ ನನಗೆ ಎತ್ತಿ ಮಂಚರ್ ಬಂದು ದ ಎಕ್ಸಾಂಪಲ್ ಆಫ್ ಹ್ಯೂಮನ್ ರೇಸ್ ಯೂನಿವರ್ಸ್ಗೆ ಇತ್ತ ಮಕ್ಕಳಂದ್ರೆ ತಿಂಬೋದು ಎಂಬುದನ್ನು ವಿ ಶುಡ್ ಬ್ರಿಂಗ್ ದಟ್ ಕ್ವಾಲಿಟೀಸ್ ಟು ದ ಪೀಪಲ್. ಮತ್ತು ವಿಷಯ ನೋಡಿ ಫಸ್ಟ್ ಪಾಯಿಂಟು ಇದನ್ನು ಎತ್ತಿಬೋದು ಬಂದು ಇಸ್ ವೆರಿ ಸಿಂಪಲ್. ಇದನ್ನೋಗೆ ನಾ ಈಗ ಒಂದು ಪಾಯಿಂಟ್ ಏನಂದರೆ ಥಾಟ್ ಅದು ಮನಸ್ಸು ನೋಡೋ ಎಣ್ಣತ್ತ ಬಂದು ಅದು ಫಾರ್ಮ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಇಟ್ ವಿಲ್ ಫಾರ್ಮ್ ಇಂಟು ಒಂದು ಗ್ರೂಪ್ ಫಾರ್ಮ್ ಮಾಡಿಬಿಡೋದು. ನಾನು ತುಂಬ ಒಂದು ಒಂದು ಮೀಟಿಂಗ್ ಪೀಪಲ್ ಅಂದರೆ ನಾನು ಫಸ್ಟ್ ಯೋಚನೆ ಮಾಡಿದ್ರೆ ಬಿ ಧಾರಾಳ ಯೋಚನೆ ಮಾಡಿದ್ರೆ ಅದನ್ನ ಫಾರ್ಮ್ ಆಗಿಬಿಟ್ರೆ ಇದೇ ಮಗ ಈ ಎಣ್ಣೆ ಬಂದು ನನಗೆ ಏನು ಮಾಡೋದಂದರೆ ನಂಗೆ ಯಾವುದು ನೀಲಗಿರಿ ಮಕ್ಕಳು ಬೆಸ್ಟ್ ಒಂದು ಮೈಂಡ್ಗೆ ಎತ್ತಿನಟ್ಟಂದರೆ ದಿಸ್ ಪವರ್ ಆಫ್ ದ ಥಾಟ್ ವಿಲ್ ಬಿಕಮ್ ಥಾಟ್ ಪವರ್ ಆಗ್ಬಿಟ್ಟು ಆಗ ಏನಾರಂದರೆ ವಿ ಕ್ಯಾನ್ ಹೇಬಲ್ ಟು ಅಚೀವ್ ಹಂಗೆ ಅರ್ಥಮ ಬೆಸ್ಟ್ ಪೀಪಲ್ ಅದಾವುದು ಒಳಗದೋಗೆ ಮನಸ್ಸು ರೂಮದಲ್ಲಿ ಇತ್ತಮಾಗ್ತೀವಿ ಇವಾಗ ಮನಸ್ಸು ದಿಸ್ ಗ್ರೂಪ್ ಆಫ್ ಪೀಪಲ್ ಅದು ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಪರ್ಟಿಕ್ಯುಲರ್ ಪ್ಲೇಸ್ ನೀಲಗಿರಿ ಡಿಸ್ಟಿಕ್ ಇತ್ತು ಆ ಪೀಪಲ್ ಇವಾಗ ದ ಬೆಸ್ಟ್ ಪೀಪಲ್ ಅವ್ರ ಕರ್ಮಾಗ್ತ ನಂಗೆ ಇಬ್ಬದು ಅತ್ತೆಂಬುದನ್ನ ಹ್ಯುಮ್ಯಾನಿಟಿ ಶುಡ್ ಒಳಗವೇ ನಂಗೆ ನೋಡೋದು ಇತ್ತಮಾಕೊಂಡು ಪೀಪಲ್ ಇದ್ದಾರಿಯಾ ಇತ್ತಮಾಕೊಂಡು ಮನುಷ್ಯರಿದ್ದಾರಿಯಾ ಇತ್ತಮಾಕೊಂಡು ಕ್ವಾಲಿಟಿ ಆಫ್ ಗ್ರೂಪ್ ಇದ್ದಾರಿಯಾ ದೀಸ್ ಪೀಪಲ್ ಅವ್ಕೆ ಎತ್ತ ಮಾಡೀರಾ ಏನು ಮಾಡೀರಾ ಅವ್ರ ಇಂಟೆನ್ಷನ್ ಏನ ಎಂಬುದನ್ನ ಅದೊಂದು ಜೋಡಿ ನಂಗೆ ತಿನ್ನಬಹುದು ಮತ್ತು ವಿಷನ್ ಒನ್ ಇದೆ ನಂಗೆ ಹೌದು ಬೆಸ್ಟ್ ಆಫ್ ದ ಹ್ಯೂಮನ್ ಬೀಯಿಂಗ್ ಹೇಳೋದು ನಂಗೆ ಒಂದೊಂದು ಕ್ವಾಲಿಟಿ ಹೇಳಿದೆ ನಂಗೆ ಅಕ್ಕಿ ಒಂದು ಹೈ ಕ್ವಾಲಿಟಿ ಹಾಕಿದೆ ಲೋ ಕ್ವಾಲಿಟಿ ಹಾಕಿದೆ ಏನು ಪೂರ್ಣ ಎತ್ತೀವಿ ನನಗೆ ಅದು ಮಕ್ಕ ಹ್ಯೂಮನ್ ಬೀಯಿಂಗ್ ಕ್ವಾಲಿಟಿ ಇದ್ದರೆ ನಂಗೆ ನೀಲಗಿರಿ ಪೀಪಲ್ಸ್ ತೆಗಿಬೋದು ಅಂತ ಮತ್ತೆ ಇಟ್ ಈಸ್ ಎ ವಿಷನ್. ಈ ವಿಷನ ಗೊತ್ತು ನಂಗೆ ಏನು ಅಂದರೆ ವಿ ಆರ್ ಟ್ರೈಯಿಂಗ್ ವೆರಿ ಬೆಸ್ಟ್ ಅದಾವುದು ಇನ್ನು ವೆರಿ ಸಿಂಪಲ್ ಅದಾವುದು ಇನ್ನು ಥಿಯರಿ ಬಂದು ಸಿಂಪಲ್ ಇಟ್ ಈಸ್ ಸಿಂಪಲ್ ಥಿಯರಿ ಅಲ್ಲ ಫಾರ್ಮ್ ಮಾಡೋಕ್ಕೂ ಇಟ್ ಇಸ್ ವಿ ಕ್ಯಾನ್ ಡೂ ಇಟ್ ಅದ್ರ ಮುಗೈ ನಂಗೆ ಏನು ಮಾಡಿದ್ರೆ ವಿ ಆರ್ ಬ್ರಿಂಗ್ ಡಿಫ್ರೆಂಟ್ ಅದು ಒಂದು ಕಮ್ಯುನಿಟಿ ಬನ್ನ ಅದನ್ನು ನನಗೊಂದು ನೆಟ್ವರ್ಕ್ ಫಾರ್ಮ್ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಒಂದು ನೆಟ್ವರ್ಕ್ ಫಾರ್ಮ್ ಮಾಡಿ ಎಲ್ಲಾದರೂ ಒಂದು ಇನ್ಫಾರ್ಮೇಷನ್ ಕೊಡೋದು ಒಂದು ಜೋಲಿ ಮಾಡೋದು ಅವಾಗ ನನಗೆ ಒಂದು ಎಲ್ಲ ಫೀಲ್ಡ್ದು ಡೆವಲಪ್ ಆಗ್ಬೋದು. ಒಂದು ಫೀಲ್ಡ್ದಾಗೆಲ್ಲ ಯಾವುದು ಸೋ ಮೆನಿ ಫೀಲ್ಡ್ಸ್ ಎಲ್ಲ ಫೀಲ್ಡ್ದಾಗಿಯೂ ವಿ ಶುಡ್ ಡೆವಲಪ್ ಅವರ್ ಸೆಲ್ಫ್ ಬೆಸ್ಟ್ ಅನ್ಬೋದು. ಮತ್ತು ನನಗೆ ಇದು ಎಣ್ಣ ಈ ಫಸ್ಟ್ ಎಣ್ಣ ಮೆತ್ತಿ ಬದುತ್ತಾ ಇದಕ್ಕೆ ಬಂದು ಮ್ಯಾರಿಟರಿ ಸಪೋರ್ಟ್ ಏನು ಬಂದ್ರೆ ಎತ್ತೆ ಮಾಡೋಕ್ಕೂ ಇಟ್ ಇಸ್ ಡಿಫ್ರೆಂಟ್ ಇಶ್ಯೂ ಅದೆಲ್ಲ ಬಂದು ಇಟ್ ಇಸ್ ಆಫ್ಟರ್ವರ್ಡ್ಸ್. ಫಸ್ಟ್ ಬಂದು ಮೈಂಡ್ದೋಗೆ ಬಂದು ಆ ಲಿಮಿಟ್ ಬಂದು ಒಬ್ಬರ ಮೈಂಡ್ ಇಲ್ಲೇ ನೀರಿಗೆ ಬಂದು ಈ ಮಕ್ಕಳು ಮೈಂಡ್ಗೂ ಹೆಚ್ಚಿನ ನನಗೆ ಬೆಸ್ಟ್ ಆಗ್ಬೋದು ಅಂತ ವಾಚ್ ಮಾಡಿಬಿಡ್ತಾರೆ. ಇದನ್ನು ಬಿಡೋದು ನನಗೆ ಇಂಗ್ಲೀಷ್ನ ವಿಡಿಯೋ ಹೆಚ್ಚಿನ ರೆಡಿ ಹಾಕಿದೆ ವಾಟ್ಸಪ್ಗೆ ಸೋಷಿಯಲ್ ಮೀಡಿಯಾ ಹೋಗಿದ್ದಾರೆ ಬೇರೆ ಪೀಪಲ್ ಸಪೋರ್ಟ್ ಮಾಡಿದ್ದಾರೆ ಮಿಲಿನಿಯರ್ಸ್ ಸಪೋರ್ಟಿಂಗ್ ಅವು ಐ ಕ್ಯಾನ್ ಸಪೋರ್ಟ್ ಯು. ನಾ ಏನು ಮಾಡಿದ್ರೆ ಬಿಟ್ಟು ನಾವು ಸಪೋರ್ಟ್ ನಾವು ಫಸ್ಟ್ ಬಂದು ನಂಗೆ ಮಕ್ಕಳುடைய ನಂಗೆ ಬಂದು ಫಸ್ಟ್ ರೆಡಿ ಆಗ್ಬೋದು ವಿಶ್ ಬಿ ರೆಡಿ ನಾವು ಫಾರ್ಮ್ ಮಾಡಿ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಿ ವಾಂಟ್ ಟು ಬಿ ಲೈಕ್ ದಿಸ್ ಎಂಬುದು ಒಬ್ಬನೇ ನನಗೆ ನೀಲಗಿರಿ ಪೀಪಲ್ ಬಂದು ನನಗೆ ಬೇರ್ಪಟ್ಟವರು ಏನು ಪೊಲಿಟಿಷಿಯನ್ ಇದ್ದರೆ ಒಂದು ಬೆಸ್ಟ್ ಪೊಲಿಟಿಷಿಯನ್ ನಂಗೆ ಒಬ್ಬರು ಇದ್ದಾರೆ. ಒಂದು ಒಂದು ಪಬ್ಲಿಕ್ ಸರ್ವೆಂಟ್ ಅಂದ್ರೆಯೋ ಒಂದು ಪ್ರೈವೇಟ್ ಜಾಬ್ ಅಂದರೆ ಬೆಸ್ಟ್ ಪೀಪಲ್ ನಂಗೆ ಹೋಗ್ತಿದ್ದಾರೆ. ಒಂದು ಹೆಣ್ಣುಗಳದಾಗ ನಂಗೆ ಬೆಸ್ಟ್ ಥಿಂಕರ್ಸ್ ಬೆಸ್ಟ್ ರೂಲರ್ಸ್ ಎಲ್ಲದಕ್ಕೂ ನಂಗೆ ಹೋಗ್ತಿದ್ದ ಬೆಸ್ಟ್ ಕ್ವಾಲಿಟಿ ಆಫ್ ಪೀಪಲ್ ಎಲ್ಲದಕ್ಕೂ ಬೆಸ್ಟ್ ಇದು ಕಮ್ಮಿ ಕಡೆ ಏನು ಎತ್ತಿಗೆಯೋ ನಂಗೆ ಕಂಪೇರ್ ಮಾಡಲೆ ವಿ ಆರ್ ದ ಬೆಟರ್ ಮತ್ತು ಮೊಳವು ನನಗೆ ತಿನ್ಬೇಕು ಅಂತ ಮತ್ತು ಇಟ್ ಈಸ್ ಎ ವಿಷನ್ ಒನ್ ನೀಲಗಿರಿ ವಿಷನ್ ನೀಲಗಿರಿ ಇಷ್ಟೋಗೆ ಪಾಯಿಂಟ್ ಒನ್ ಇದು ಇನ್ನು ಇದು ನೆರಿಯ ಆ್ಯಕ್ಟಿವಿಟೀಸ್ ಏನೋ ಬಂದು ಅಂದರೆ ನನಗೆ ಫಸ್ಟ್ ಬಂದು ಒಂದು ಗೋಲ್ಡ್ ನೆಟ್ವರ್ಕ್ ಫಾರ್ಮ್ ಮಾಡೋಣ ಒಂದು ಗ್ರೂಪ್ ನಂಗೆಲ್ಲ ಕಮ್ಯುನಿಕೇಟ್ ಫಸ್ಟ್ ವಿ ಶುಡ್ ಯಾವುದು ನನ್ನ ಮೈಂಡ್ ಆಡೋದು ಬಂದು ನನ್ನ ಮತ್ತು ಹೇಗೋ ವಿ ಶುಡ್ ಮೇಕ್ ದೆಮ್ ಟು ಮಾತಾವಾಗ ಅಂಡರ್ಸ್ಟ್ಯಾಂಡ್ ಮಾಡಿಸೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಏನ ಅಂದರೆ ಅದು ಓಕೆ
ಅಲ್ಲ ಅದು ಏನು ಪಾಯಿಂಟು ಆಡೋದೆಯಾ ಇದ್ರಾಗ ವರ್ಕೌಟ್ ಆಡವ ಅದನ್ನು ಯೋಚನೆ ಮಾಡೋದು ಅದನ್ನು ಮಾಡಿಬಿಟ್ಟಿದ್ದಿಲ್ಲ ದಟ್ ಇಸ್ ಸಕ್ಸಸ್ ಆಟೋ ಸಕ್ಸಸ್ ಆಗ್ಬಿಟ್ಟು ನನಗೆ ಜೋಡಿಯ ನೀನು ಹೇಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಲೆ ಇಟ್ ಬಿಕಮ್ ಸಕ್ಸಸ್ ಮೇನ್ ಕುಡ್ಕೊಂಡು ಈ ನಂಬರ್ 1 ಪಾಯಿಂಟ್ ಏನೈತೆ ಇದೆ ಅಂದರೆ ಈಗ ನಾನು ಏರ್ಫೋರ್ಸ್ ಗ್ರೂಪ್ ನಾನು ಇದನ್ನು ಕಂಪೇರ್ ಮಾಡಿದೆ ಏರ್ಫೋರ್ಸ್ ಗ್ರೂಪ್ ಆಫ್ ಪೀಪಲ್ ಎಂಬುದು ಹೌದು ಡಿಫ್ರೆಂಟ್ ಫ್ರಮ್ ಅದರ್ ಗ್ರೂಪ್ ನಾವೊಂದು ಗ್ರೂಪ್ ಇರ್ತದೆ ಒಂದು ಕತ್ತವಕ್ಕಿದ್ದಾರಾ ಒಂದು ಪೊಲಿಟಿಷಿಯನ್ಸ್ ಇದ್ದಾರಾ ಒಂದು ಸಿನಿಮಾಕಾರರು ಇದ್ದಾರಾ ಡಿಫ್ರೆಂಟ್ ಗ್ರೂಪ್ ಫಾರ್ಮ್ ಮಾಡಿದೆ ನಂಗೆ ಈಗ ಏರ್ ವೆಟರನ್ ಎಂಬುದು ಒಂದು ಗ್ರೂಪ್ ನಾ ಇದನ್ನ ಒಂದು ಮೈನಾದ ಪಾಯಿಂಟ್ ಇಂದಾಡೆ ಏನಂತ ಇದೆ ವಾಟ್ ಈಸ್ ದ ಡಿಫ್ರೆನ್ಸ್ ಈ ಗ್ರೂಪ್ದವ್ರು ವಾಟ್ ಡಿಫ್ರೆನ್ಸ್ ಇದೆ ಎಂದು ನಾನು ಕಡೆಸಿಗೆ ಏನಂತ ಇದೆ ಯಾವುದು ಎಲ್ಲ ಗ್ರೂಪ್ದಾಗಿಯೂ ವೆರಿ ಸೆಲ್ಫಿಶ್ನೆಸ್ ಎಂಬುದು ನಂಗೆ ಒಂದು ಏನು ಮಾಡಿದ್ರೆ ಒಂದು ಪೊಲಿಟಿಷಿಯನ್ದಲ್ಲೇ ಅವಕ್ಕೆ ಏನಿದ್ರೆ ಅವ್ರಿಗೊಂದು ಪವರ್ ಬೇಕು ಅವ್ರಿಗೊಂದು ಮನಿ ಬೇಕು ಸೊ ಥಿಂಗ್ಸ್ ಅದು ಮೇನ್ ಪಾಯಿಂಟ್ ರಿಯೇಟ್ರ ಒಂದು ಕಲ್ವಿ ಅಂದರೆ ಒಂದು ಸೈಂಟಿಸ್ಟ್ ಒಂದು ಲಾಯರ್ಸು ಒಂದು ಡಾಕ್ಟರ್ಸು ಅವರ ಪರ್ಪಸ್ ಪತ್ತಿಗೆ ಅವ್ರ ಜೋಡಿ ಪತ್ತಿಗೆ ಅವ್ರ ನಾಲೆಜ್ಗೆ ಏನು ಮಾಡೋದು ಅವ್ರ ಫೀಲ್ಡ್ நிறைய ಪರ್ಪಸ್ ಇದೆ ಈ ಗ್ರೂಪ್ ಏರ್ ಗ್ರೂಪ್ ಸಂಗತಿ ಏನಂದರೆ ಸೋಷಿಯಲ್ ಮೈಂಡೆಡ್ ಪೀಪಲ್ ಹೌದು ದಿಸ್ ಇಸ್ ದ ಗ್ರೂಪ್ ಡಿಫ್ರೆನ್ಸ್ ಮಾಡೋದು ಏನಂದರೆ ದೇ ಆರ್ ಜಸ್ಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಬೈ ಹೌದು ಏನಂದರೆ ದೇ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ದೇ ವಿಲ್ ಇನ್ವಾಲ್ವ್ ದೆಮ್ಸೆಲ್ಫ್ ಬೇಕಾದ್ರೆ ನಾ ಫಾರ್ ಎಕ್ಸಾಂಪಲ್ಗೆ ನನಗೆ ಒಬ್ಬ ಬಡಗರದಾಗೆ ನೀವು ವರ್ಕ್ ಮಾಡೋಕ್ಕೆ ನನಗೆ ನೋಡಿಬೇಕಿಲ್ಲ ಮ್ಯಾಕ್ಸಿಮಮ್ ಪೀಪಲ್ ಬಂದು ಏರ್ಫೋರ್ಸ್ ಇದ್ದಾರೆ ಆರ್ಮಿ ಪ್ಲಸ್ ಅದನ್ನು ಏರ್ಫೋರ್ಸ್ ಜಾಸ್ತಿ ಇದೆ ಇಟ್ಸ್ ಪಾಸಿಬಿಲಿಟಿ ಹೌದು ಇಟ್ ಈಸ್ ಕಂಪ್ಯಾರಿಟಿವ್ಲಿ ನನಗೆ ಇಲ್ಲ ಏರ್ಫೋರ್ಸ್ ಇವಾಗ ಬಂದು ಸೋಷಿಯಲ್ ಸೆಲ್ಫ್ ಹೋಗ್ಬಿಟ್ಟು ದೇ ಆರ್ ಜಸ್ಟ್ ಥಿಂಕಿಂಗ್ ಅವೇ ಫ್ರಮ್ ದ ಸೆಲ್ಫ್ ಆಲ್ಸೋ ಈ ಗ್ರೂಪ್ ಡಿಯ ಮೇನ್ ಪಾಯಿಂಟ್ ಬಂದು ನಾ ಗೆಸ್ಟ್ ಅதாவது ಗೆಸ್ಟ್ ಇಲ್ಲ ಇಸ್ ರಿಯಲ್ நீங்கள் ನೋಡಿ ಇದು ವರ್ಕ್ ಮಾಡೋಕ್ಕೆಲ್ಲ ಏರ್ಫೋರ್ಸ್ நிறைய ವರ್ಕ್ ನಡಗೋದಕ್ಕೆ நிறைய ವರ್ಕ್ ಮಾಡೋಕೆ ನೋಡಲೆ ಜೋಶಿ ಬಂದು ದೇ ಕನೆಕ್ಟೆಡ್ ಟು ಏರ್ಫೋರ್ಸ್ ಯಾವುದಾದ್ರು ಒಂದು ಎಕ್ಸ್ಪೋಸ್ ಹಾಕೋದು ಮುಡಿಲ್ಲ ಕೂಡ ದೇ ಆರ್ ಟ್ರೈಯಿಂಗ್ ಇಟ್ ಈಸ್ ದ ಫ್ಯಾಕ್ಟ್ ಅದ್ರ ಬಂದು ನಂಗೆ ಐ ಫೈಂಡ್ ಔಟ್ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಟ್ ಗ್ರೂಪ್ ವಿ ಫಾರ್ಮ್ಡ್ ಆ್ಯಂಡ್ ಸೆಲಿಬ್ರೇಟೆಡ್ ಸೆಲೆಬ್ರೇಟ್ ಮಾಡಿದವ್ರಿಗೆ ಒಂದು ಸ್ಪೆಷಾಲಿಟಿ ಬಂದು ಆ ಗ್ರೂಪ್ ಏನಂದರೆ ದೇ ಆರ್ ಸೋಷಿಯಲ್ ಮೈಂಡೆಡ್ ಅದು ಎಲ್ಲವೇ ಬಂದು ಕಳೋದಕ್ಕೆ ಅವಕಾಶ ಫುಲ್ ಎಕ್ಸ್ಪ್ರೆಸ್ಗೆ ಓಪಿಲಿದೆ ಇಲ್ಲಿ ಕೂಡ ಸಮಥಿಂಗ್ ದೇ ಆರ್ ಡೂಯಿಂಗ್ ಎವ್ರಿಬಡಿ ಆ ಗ್ರೂಪ್ಸ್ಗೆ 10 பேರು ಏನೇ ಸಮಥಿಂಗ್ ದೇ ವಾಂಟ್ ಟು ಡೂ ಅಂತ ಒಂದು ಅದೊಂದು ಸ್ಪೆಷಾಲಿಟಿ ಏನೇ ಅದರಿಂದ ಈ ಇದನ್ನು ಬಿತ್ತನೆ ಏನೇನಿದೆ ನಂಗೆ ಈಗ ಈ ಪಾಯಿಂಟ್ ನಂಬರ್ 1 ಬಂದು ನನಗೆ ಹೈಲೈಟ್ ಮಾಡಿದೆ ಅದು ನಂಗೆ ಬಡಗರು ನೀಲಗಿರಿ ಮೆಕ್ಕ ಅದು ಈ ಏರಿಯಾದ ನೀಲಗಿರಿ ಏರಿಯಾದ ಬೋಕ ಎಲ್ಲವೇ ಬಂದೇನೆ ಕ್ವಾಲಿಟಿ ಪೀಪಲ್ ಎಲ್ಲ ಕ್ವಾಲಿಟಿಯಾಗೂ ದ ಬೆಸ್ಟ್ ಪೀಪಲ್ ಬೆಸ್ಟ್ ಆಫ್ ದ ಕ್ವಾಲಿಟಿಗಳ ಇವು ಕತೆ ಇದ್ದಾರೆ ನಂಗೆ ತಿನ್ಬೋದು ಇಟ್ ಈಸ್ ಈಸಿ ಅದೊಂದು ಪ್ರಶ್ನೆ ಕಡೆಯ ನಾನು ಇನ್ನೂ ಮತ್ತು ಅದೆಲ್ಲ ಇನ್ನು ಪಾಯಿಂಟ್ಸ್ 1 by 1 ಅದು 5 ಪಾಯಿಂಟ್ಸ್ ಆಡಿದ್ರೆ ಇನ್ನು ಸಬ್ಸಿಡಿಯರಿ ಬಂದು ಎಕ್ಕಚಕ್ಕ ಪಾಯಿಂಟ್ಸ್ ಇರುತ್ತೆ ಸೋ ಮೆನಿ ಥಿಂಗ್ಸ್ ಅದು ಬೆಸ್ಟ್ ಮಾಡೋದು ನನಗೆ ವಿ ವಾಂಟ್ ಟು ಬಿಕಮ್ ಬೆಸ್ಟ್ ಅದು ನಮಗೆ ಒಂದು ಸ್ಕೂಲ್ದಾಗ ನನಗೆ ಫಸ್ಟ್ ಇಶೋದು ಅಂದರೆ ದರ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ನಾಟ್ ದಟ್ ಎಲ್ಲ ಓದಿರ್ತ ಒಮ್ಮೆ ಲಾಸ್ಟ್ಗೆ ಬುಕ್ ಓದಿನ ಕಷ್ಟಪಟ್ಟು ಓದಿನ ಆ ಫಸ್ಟ್ ಕಮ್ಮಿ ಓದಿದ್ರು ಕೂಡ ಸ್ಟೈಲಿಸಾಗಿ ಓದಿ ಕರೆಕ್ಟಾಗಿ ಮಾಡಿ ಅದು ಮಕ್ಕ ನಂಗೆ ಆ ಸ್ಟೈಲ್ ವಿಚ್ಚಿನದು ನಂಗೆ ಕರೆಕ್ಟಾಗಿ ಮಾಡಿ ನಂಗೆ ವಿ ಹ್ಯಾವ್ ಟು ಬಿ ಬೆಟರ್ ಇನ್ ಆಲ್ ದ ಫೀಲ್ಡ್ ಅಂತ ನನಗೆ ಬಿಟ್ಟು ಅದ್ರಿಗೆ ಇದನ್ನ ಒಂದು ಎಕ್ಸಾಂಪಲ್ ಗ್ರೂಪ್ದಾಗ ನಂಗೆ ನೀರು ಬಿಟ್ಟು ಎತ್ತಮಾಕಿ ಇದೊಂದು ಎಕ್ಸಾಂಪಲ್ ಇದೆ ಎತ್ತಮಾಕೊಂದು ಗ್ರೂಪ್ ಡಿಫ್ರೆನ್ಸ್ ಒಂದೊಂದು ಗ್ರೂಪ್ ಡಿಫ್ರೆನ್ಸ್ ಇದೆ ಅದು ನೀಲಗಿರಿ ಪೀಪಲ್ ಎಲ್ಲ ಡಿಫ್ರೆನ್ಸು ನಾವು ತಾಂಡಿ ಏ ಪಾಯಿಂಟ್ ಐತಿಯೋ ಪೊಲಿಟಿಷಿಯನ್ ಅಂದರೆ ನಂಗೆ ಸೂಪರ್ ಪೊಲಿಟಿಷಿಯನ್ಸ್ ಇರ್ಬೋದು ಸೂಪರ್ ಮಕ್ಕಳು ಇರ್ಬೋದು ಹೈ ಕ್ವಾಲಿಟಿ ಪೀಪಲ್ ಇರ್ಬೋದು ಹೈ ಕ್ವಾಲಿಟಿ ಥಿಂಕಿಂಗ್ ಯಾವುದು ನಂಗೆ ಸೆಲ್ಫ್ ಥಿಂಕ್ ಮಾಡೋದು ಅಷ್ಟೇ ಅಪಾರ್ಟ್ ಥಿಂಕ್ ಮಾಡೋ ಯಾವುದಕ್ಕೆ ನಂಗೆ ಸಮುದಾಯವೇ ನಂಗೆ ಎತ್ತಿರ್ಬೋದು ದಿಸ್ ಹೋಲ್ ಕಮ್ಯುನಿಟಿ ಶುಡ್ ಬಿ ಆಫ್ ದಟ್ ನೇಚರ್ ಈಗ ನೋಡಲೆ ಇವಾಗ ಬಂದು ಯುವಕರ ಪತಿ ಕವರ್ ಪಡೋಕಲ್ಲ ಇವಾಗ ಪ್ರಪಂಚ ಪತಿ ಯೋಚನೆ ಮಾಡೋಕೆ ಅತ್ತೆ ಮಾಡೋದಕ್ಕೆ ನಂಗೆ ಬಂದ್ಬಿಟ್ಟು ಇನ್ ಫ್ಯೂಚರ್ದಾಗ ಥರ ನಂಗೆ ಈಗ ಒಂದು ಗ್ರೂಪ್ ಊಟಿ ಒಂದು ನಾಲ್ಕು ಬೆಟ್ಟ ಅಸೋಸಿಯೇಷನ್ ಅಂತ ನಡೆಸಿರೋದಿಲ್ಲ ಅಲ್ಲ ಏನಾಗ ನಂಗೆ ಅಟ್ಟಿಪತಿ ನಂಗೆ ಸಿಬೆ ಏನು ಮಾಡೋ ಈ ಸಿಬೆ ಇದನ್ನ ಪತಿ ಗಣಾನ ಟಾಕಿಂಗ್ ಬಿಟ್ಟು ಅದು ನಂಗೆ ರಿಲೇಟೆಡ್ ಸಬ್ಜೆಕ್ಟು ಅಲ್ಲ ಇನ್ ಫ್ಯೂಚರ್ದಾಗೆ ನಂಗೆ ಎತ್ತಮ ಕಣದಿಲ್ಲ ಇತ್ತಮಕ್ಕ ನಂಗೆ ಒಂದು ಗ್ರೂಪ್ ಫಾರ್ಮ್ ಮಾಡೋದ್ರೆ ನೀರಿಗೆ ಮಕ್ಕಳು ಗ್ರೂಪ್ ಫಾರ್ಮ್ ಮಾಡೋದಿಲ್ಲ ವಿ ಟಾಕ್ ಅಬೌಟ್ ದ ಯೂನಿವರ್ಸಲ್ ಥಿಂಗ್ ಅದಾವುದು ನಿಮಗೆ ಹ್ಯೂಮನ್ ಬೀಯಿಂಗ್ ಹೆರ್ತು ನಂಗೆ ಭೂಮಿಗೆ ಹೋಗಿ ಏಸಾಗ ಯೂನಿಯನ್ಗಳಿದ್ದು ಅದೆಲ್ಲ ತಾಂಡಿ ಇನ್ನೂ ಸ್ಟಾರ್ ಸನ್ ಎಲ್ಲ ತಾಂಡಿ ಇನ್ನೂ ಏಸಾಗ ಸ್ಟಾರ್ಸ್ ಇದ್ದರಿಯೋ ಅದು ಏಸಾಗ ಅದಿಯೋ ಅದನ್ನು ಮಕ್ಕಳು ಯೂನಿಯನ್ಗಳಿದ್ದಾರವಾ ಅವಕ್ಕೆ ನಂಗೆ ಅದಾவது ಅವಕ್ಕಂತ ನಂಗೆ ಪಡೆಯೋದಿಲ್ಲ ನಂಗಿಂತ ಅವಕರ ಇದಾಗಿ ಮಾಡೋದು ಬಂದ್ರವ ತಿಂಗಳು ಯೋಚನೆ ಮಾಡೋಣ ಅವಾಗ ಕ್ಲಾಸಿಫಿಕಲ್ ಥಿಂಕರ್ಸ್ ಬಂದು ನಂಗೆ ಇನ್ನೂ ಡೆವಲಪ್ ಈಸ್ ಅವರ ಥಿಂಕಿಂಗ್ ಅಂದರೆ ಫಿಲಾಸಫಿ ಅಂದರೆ ಏನಂದರೆ
ನಂಗೆ ಎಜುಕೇಷನ್ದಾಗ ಹೋಗ್ಬೋದು ಆಲ್ ದ ಫೀಲ್ಡ್ದಾಗ ವಿ ಶುಡ್ ಬಿ ಬೆಟರ್ ಆಫ್ ನಂಗೆ ಮೇಲೆ ಹೋಗ್ಬೋದು ಇಟ್ ಈಸ್ ದ ಕೋಟ್ ನನಗೆ ಫಿಲಾಸಫಿಕಲ್ ಬಂದು ನಂಗೆ ಈಗ ಫಸ್ಟ್ ಪಾಯಿಂಟ್ ಏನಂದರೆ ನಂಗೆ ಥಿಂಕ್ ಮಾಡೋದು ಡೆವಲಪ್ಮೆಂಟ್ಸ್ ಮಾಡೋದು ನಂಗೆ ಒಂದು ಎಕ್ಸಾಂಪಲ್ ಸೊಸೈಟಿ ಇತ್ತಮಾಕ ಮನುಷ್ಯರು ಅಂದರೆ ಇತ್ತಿರ್ಬೋದು ಇವು ಕಥಾ ಮನುಷ್ಯರು ನಂಗೆ ನೋಡಿ ಇದ್ದಾರಿಯ ಈ ಕ್ವಾಲಿಟಿ ನಂಗೆ ಈಗ ಚಿಲ ಕ್ವಾಲಿಟಿ ನಂಗೆ ಬಡವರು ಆಲ್ರೆಡಿ ನಂಗೆ ಜಾಸ್ತಿ ಒಳ್ಳೆ ಕ್ವಾಲಿಟಿ ಇದ್ದ ಚಿಲ ಬೇರೆ ಕ್ವಾಲಿಟೀಸ್ ಎಲ್ಲ ಆಡಿದೆ ಅದು ಬೇರೆ ಕ್ವಾಲಿಟಿ ಮೈನಸ್ ಮಾಡಿ ಆ ಒಳ್ಳೆ ಕ್ವಾಲಿಟಿ ಆ್ಯಡ್ ಮಾಡಿ ಬಂದ್ಬಿಟ್ಟಂದ್ರೆ ವಿ ಕ್ಯಾನ್ ಅದಾವುದು ಒಳ್ಳೆ ಇದು ಮೇಯ್ನ್ ಪಾಯಿಂಟ್ ಆಗೋದಂದರೆ ನಂಗೆ ಎಣ್ಣಂಗಳು ಬಂದು ನಂಗೆ ಒಳ್ಳೆ ಜೊತೆ ಏತಿ ನಿಂಪೋ ಒಳ್ಳೆ ಕಮ್ಮಿ ಸ್ಟ್ರೀಟ್ ಮಾಡಿಬಿಡಿ ಆಟೋಮೆಟಿಕ್ ವಿಲ್ ಗೋ ಡೈರೆಕ್ಷನ್ ತೋರಿಸಿಬಿಟ್ಲಿ ದೆನ್ ವಿಲ್ ಮೂವ್ ದ ಡೈರೆಕ್ಷನ್ ಎಂದು ನೀವು ಪಾಯಿಂಟ್ ನಂಬರ್ 1 ಪತ್ತಿಂದು ಎಕ್ಸ್ಪ್ಲೇನ್ ಮಾಡಿದೆ ಇದು ನನಗೆ ಏರ್ಫೋರ್ಸ್ ಏರ್ವೆಟಿನ ಎಲ್ಲ ನಂದಿ ಇಂಡು ನನಗೆ ಗ್ರೂಪ್ ಮಾಕೆ ವಿ ಶುಡ್ ಫಾರ್ಮ್ ನಿಮ್ಗೆ ಗ್ರ್ಯಾಂಡ್ ಎಲೆಕ್ಷನ್ ಮೀಟ್ ಅನ್ನೋದಿಗೆ ವಿ ಆರ್ ಪ್ಲಾನಿಂಗ್ ಒಬ್ಬೊಬ್ಬರು ಏನಂದರೆ ವಿಷ್ಣು ಥ್ಯಾಂಕ್ಫುಲ್ ಟು ಗಾಡ್ ಇದನ್ನು ಹೊಸೋಡಿದ್ದ ಇದು ಬೂಚಿ ಇತ್ತಿನ ಇದು ಮಾತಾಡೋಣ ಇದು ನಡೆದನ ಇದು ಮನ ಬಂದಂದರೆ ನನ್ನ ಗಾಡ್ ಬಂದು ನಮಗೆ ಒಂದು ಆಶೀರ್ವಾದ ಇತ್ತಿದ್ದೇನೆ ಅಂತ ಅರ್ಥ ಅದನ್ನು ವಿ ಶುಡ್ ಗ್ರೇಟ್ಫುಲ್ ನಿಮ್ಮ ಸಪ್ಲೇ ಪಾಸಿಟಿವ್ ಎನರ್ಜಿ ಬಂದು ಆಟೋಮೆಟಿಕಾಗಿ ಇಟ್ಟು ಪಾಸಿಟಿವ್ ಎನರ್ಜಿ ಏರ್ತೋದು ಒಂದು ವಳಿ ಏನಂದರೆ ನನಗೆ ಪಾಸಿಟಿವ್ ಎನರ್ಜಿ ಬಂದು ವಾಟ್ ಈಸ್ ಪಾಸಿಟಿವ್ ಎನರ್ಜಿ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಇತ್ತು ಪಾಸಿಟಿವ್ ಎನರ್ಜಿ ಇರೋದಿದೆ ನನಗೆ ಏನೋ ಒಂದು ಮೈಂಡ್ ಎತ್ತಿನ ಬನ್ನೋ ಅದು ಆಟೋಮೆಟಿಕ್ ಪಾಸಿಟಿವ್ ಎನರ್ಜಿ ಮೇಲೆ ಎತ್ತಿಬಿಟ್ರೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ನಡೆದೆ ಹೆಂಗೆ ಹೋಗೋದು ಅದೆಲ್ಲ ಬಂದು ನೆಗೆಟಿವ್ ಬಂದ್ರೆ ಸುಮ್ಮ ಅನ್ಬು ಅದ್ರ ಮೊದಲ ಪಾಸಿಟಿವ್ ಎನರ್ಜಿ ಬಂದರೆ ಅಲ್ಲ ಎತ್ತ ನನಗೆ ಡೆವಲಪ್ ಮಾಡಿದ್ರೆ ಎತ್ತ ಡೆವಲಪ್ ಅಂದರೆ ಯು ಶುಡ್ ಹ್ಯಾವ್ ಸಮ್ ಗ್ರೇಟಿಟ್ಯೂಡ್ ಒಂದು ಬಿಟ್ಟರೆ ಒಂದು ಇದು ಮಾಡಿ ಒಂದು ಈಸ್ ಎಫೆಕ್ಟ್ ಬಂದು ನಂಗೆ ಇನ್ನು ಹ್ಯಾಡ್ ಮಾಡಿದ್ರೆ ಅದು ಬಂದು ಆಟೋಮೆಟಿಕ್ ಆ ಎನರ್ಜಿ ಬಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ಬಿಟ್ರೆ ನೆಗೆಟಿವ್ ಎನರ್ಜಿ ನಂಗೆ ಸರ್ ನೆರಿ ಆಡೋದೆ ಇಲ್ಲ ಅಂದಿರೋದ್ರೆ ನಂಗೆ ಅದನ್ನು ವಿ ಕ್ಯಾನ್ ರೆಡ್ಯೂಸ್ ಅದು ಸ್ಟಾರ್ಟ್ ನಂಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡಿಬಿಟ್ರೆ ನಂಗೆ ಒಂದು ಧ್ಯಾನ ಅದು ಮೆಡಿಟೇಷನ್ ಒಂದು ಇಟ್ ಇಸ್ ಎ ಥಿಂಗ್ ಪರ್ಟಿಕ್ಯುಲರ್ ಮ್ಯೂಸಿಕ್ ಇದು ಪ್ಲಾನ್ ಅಂದರೆ ಪರ್ಟಿಕ್ಯುಲರ್ ಮ್ಯೂಸಿಕ್ಗೆ ಪರ್ಟಿಕ್ಯುಲರ್ ಟೈಮ್ ಎಲ್ಲ ಟಿವಿಗೂ ವಿ ಶುಡ್ ಡೂ ಸಮ್ ಮೆಡಿಟೇಷನ್ ಅದು ಏನಾದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಎನರ್ಜಿ ಬಂದು ಲೆವೆಲ್ ಬಂದು ಹೋಗೋಗ ಇಟ್ಟು ಜಾಸ್ತಿ ಇಟ್ಟರೆ ಒಂದು ಸ್ಟಾರ್ಟ್ ರೈಸ್ ಆಗೋದು ಆಗಿಬಿಟ್ಟದಲ್ಲ ಮೈಂಡ್ ಸ್ಟಾರ್ಟ್ ರೆಡ್ಯೂಸ್ ಫುಲ್ಲಿ ಅದರಿಂದ ನನಗೆ ನೀನು ಆಟೋಮೆಟಿಕ್ಕಾಗಿ ಬಂದು ನಿಮಗೆ ಒಂದು ಫಸ್ಟ್ ಒಂದು ಮೆಡಿಟೇಷನ್ ಟಿವಿ ಆರಂಭಿಸಿದೆ ಒಂದು ಸ್ಟೂಡೆಂಟ್ ಪ್ರಧಾನ ಎಲ್ಲ ಟಿವಿಗೂ ಅದೇ ಟೈಮ್ದಾಗ ನನಗೆ ಒಂದು ಮೆಡಿಟೇಷನ್ ಮಾಡೋಣ ಇದು ಹೋಗೋವಾಗ ಏನಾಗ್ತದೆ ನೆರಿಗೆ ಮಕ್ಕಳು ಬಂದು ನೆರಿಗೆ ಎನರ್ಜಿ ಬಂದು ಫಾರ್ಮ್ ಆಗ್ಬಿಟ್ರೆ ಎನರ್ಜಿ ಹಬ್ಬ ಬಂದು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅದು ಬಂದುಬಿಟ್ರೆ ನೆರಿಗೆ ಒಳ್ಳೆ ಜೋಡಿ ಬಂದು ಪ್ಲಾನಿಂಗ್ ಅಂದವೇ ಇಲ್ಲ ನಂಗೆ ಎಲ್ಡರ್ಜಿ ಪೀಪಲ್ ನಂಗೆ ವುಮೆನ್ ಒಂದು ಲೇಡೀಸ್ ಬಂದು ದೇ ಗಾಟ್ ಸಮ್ ಸ್ಪೆಷಲ್ ಪವರ್ಸ್ ನಂಗೆ ಸ್ವಲ್ಪ ಬಡವರು ಮಂಚೂರು ಏನಂದರೆ ಮಂಚೂರಿ ಅಲ್ಲಾಡದೆ ಅಲ್ಲ ಹೆಮ್ಮಕ್ಕಳು ಸಹ ಸಮ್ ಅದರ್ ಕ್ವಾಲಿಟೀಸ್ ದೇ ದಟ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಮಚ್ಚ ನಂಗೆ ನೋಡೋದು ಅಂಡರ್ಸ್ಟ್ಯಾಂಡ್ ಮಾಡೋದು ಕೂಡ ಅದೆಲ್ಲ ನಂಗೆ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಔಟ್ ಲೇಡೀಸ್ ಆರ್ ನೋಡೋದು ಓಲ್ಡ್ ಏಜ್ ಪೀಪಲ್ ಎಲ್ಲ ಬಂದು ಮತ್ತು ಡಿಸಿಪ್ಲಿನ್ ಆಗಿರ್ಬೋದು ಶಾಕ್ ಆಗಿರ್ಬೋದು ಒಂದು ಪಾಯಿಂಟ್ ಇನ್ನು ನಂಗೆ ಅದು ಮೆಟ್ರಿಮೋನಿ ಪತ್ತಿನ ಒಂದು ಎಲ್ಲ ಇದುಗೋಲಿ ನಂಗೆ ಒಂದು ಮೀಟಿಂಗ್ ಹೇಗೋ ಒಂದು ವರ್ಷ ಮನೆ ಬಟ್ ನಂಗೆ ಮೀಟಿಂಗ್ ನಂಗೆ ಮೆಟ್ರಿಮೋನಿ ಪತ್ತಿ ಎಲ್ಲ ಅವ್ರು ಡೈರೆಕ್ಟ್ ಒಂದು ಎಂಜಾಯ್ ಮಾಡೋದು ಡೈರೆಕ್ಟ್ ಒಂದು ಹೇಗೆ ಅಲ್ಲ ಮೆಟ್ರಿಮೋನಿ ಬಂದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ ಈಗ ನೌ ಡೇಸ್ ಬಂದು ಪೇರೆಂಟ್ಸ್ ಅವರು ಚಿಲ ಪೇರೆಂಟ್ಸ್ ಇಲ್ಲ 80% ಬಂದು ಆಟೋಮೆಟಿಕ್ಕಾಗಿ ಮ್ಯಾರೇಜ್ ನಡೆದುಬಿಟ್ರೆ ದಿಸ್ ನೋ ಇಶ್ಯೂ ಅಲ್ಲ ಅಲ್ಲದ 20% 10-20% ಏನಾಗೋದಿಲ್ಲ ಕಟ್ ಸ್ಟಕ್ಅಪ್ ಆಮೇಲೆ ಅದು ಮನೆ ಬರ್ತಾರ ಟೀ ಕುಕ್ಕುನುವೆ ನಂಗೆ ಕುಣುಕುಣ ಕೆಲಸ ತೆಗೆದು ನೋಡೋದು ಏನಾದ್ರು ಇಟ್ಸ್ ವೆರಿ ಡಿಫಿಕಲ್ಟ್ ಅದು ಬಿ ಒಮ್ಮೆ ಬೆಳಗ್ಗೆ ಮೆಟ್ರಿಮೋನಿ ಕರೆಕ್ಟಾಗಿ ಫಾರ್ಮ್ ಮಾಡಿಟ್ಟಿದೆ ವಿಲ್ ಟ್ರೈ ಟು ಹೆಲ್ಪ್ ಎವ್ರಿಬಡಿ ಎಲ್ಲ ಬಂದು ನನಗೆ ಪ್ರಚನೆಗಳು ಬಂದು ಅಷ್ಟು ಸಾಲ್ವ್ ಮಾಡಿ ನಂಗೆ ಒಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಮಾಡೋದು ಇಟ್ ಈಸ್ ಎ ಟ್ರೈ ಆ್ಯಂಡ್ ಇಟ್ ಈಸ್ ಸಿಂಪಲ್ ಆಲ್ಸೋ ಇಟ್ ಈಸ್ ನಾಟ್ ಸೋ ಡಿಫಿಕಲ್ಟ್ only ನಂಗೆ only make reach the people is difficult reach out ಎಂದಲ್ಲ ಅದು ಆಟೋಮೆಟಿಕ್ ಗ್ರೋ ಅಪ್ ಎಂಬುದು ನನಗೆ ಪಾಯಿಂಟ್ ಆಫ್ ವ್ಯೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನಗೆ ಎಲ್ಲ ನೋಡಿದ್ದೆಲ್ಲಾಗ ನಂಗೆ ಸರ್ವಿಸ್ ಅದು ನಂಗೆ ಏರ್ ವೆಟರನ್ ಅವ್ರಿಗೆ ಬಂದು ನನಗೆ ಥ್ಯಾಂಕ್ಸ್ ಆಯಿತು ನನಗೆ ತಮಗೆ நிறைய ಗ್ರೂಪ್ಸ್ ಎಲ್ಲ நிறைய ಮಾಡ್ಬೋದು நிறைய ಒಳಗಿರ್ಬೋದು ನಂಗೆ ಮಡಬಲ್ಲ ಒಳಗಿರ್ಬೋದು ಬಟ್ ಇಟ್ ಈಸ್ ದ ಫ್ಯಾಕ್ಟ್ ನನಗೆ ಬಂದು நிறைய ಗ್ರೂಪ್ ಫಾರ್ಮ್ ಮಾಡೋದು ಗ್ರೂಪ್ ಡೆವಲಪ್ ಮಾಡೋದು ಒಂದೊಂದು ಫ್ಯಾಮಿಲಿ ನಂಗೆ ಹೋಗೋದು ತಂದೆ ಕೊಡೋದು ಅದೆಲ್ಲ ಇಟ್ಸ್ ನಾಟ್ ದ ಪಾಯಿಂಟ್ ಅದು ಏನೋ ಬೇರೆ ಒಂದು ಪೊಟೆನ್ಷಿಯಲ್ ಇರೋದೆ ಅಂತನ ವಿ ಶುಡ್ ಥಿಂಕ್ ಒಳ್ಳೆ ಬಂದು ಅದು ಒಂದೊಂದು ದಟ್ರ ಅದು ಸಮಥಿಂಗ್ ಯು ಹ್ಯಾವ್ ಟು ಫೈಂಡ್ ಔಟ್ ಅದನ್ನ ಒಳ್ಳೆ ನನಗೆ ವೆಟಿಂಗ್ ಗ್ರೂಪ್ದಾಗೆ ವಿ ಗಾಟ್ ನಾವೊಂದು ಪಾಯಿಂಟ್ ಏನಾಗುತ್ತೆ ದೇ ಆರ್ ಆಲ್ ಗುಡ್ ಪೀಪಲ್ ನೈಸ್ ಪೀಪಲ್ ದೇ ಕೇಮ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ಮಾಡೋದು ಒಂದು ಸ್ಟಾರ್ಟ್ ಇಶ್ಯೂ ಬಟ್ ದೇ ಆ ಗ್ರೂಪ್ದಾಗ ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದರೆ ದೇ ಆರ್ ಸರ್ವಿಸ್ ಓರಿಯೆಂಟೆಡ್ ಪೀಪಲ್
ದೇ ಆರ್ ರೆಡಿ ಟು ಡೂ ಸರ್ವಿಸ್ ಟು ದ ಪೀಪಲ್. ನಂಗೆ ಖಂಡಿತ ನಿಮಗೆ ಒಂದೊಂದು ಗ್ರೂಪ್ದಾಗೂ ಒಂದೊಂದು ಜೋಲಿ ಇರ್ತಾರೆ. ನಂಗೆ ಖಂಡಿತ ದಟ್ ಈಸ್ ಐ ಖಂಡಿತ ಇಟ್ ಇಸ್ ವೆರಿ ಗುಡ್. ನಂಗೆ ಏನೋ ಈ ವಿಡಿಯೋ ಮುಗಿಸಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಟು ಎವ್ರಿಬಡಿ.